ನಮಸ್ಕಾರ ವೀಕ್ಷಕರೇ, ಹೆಲ್ತ್ ಗುರು ಇದು ಶ್ರೀ ಧರ್ಮ ಮಾರ್ಗ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಮಧುಕಾಂತಿ. ವೀಕ್ಷಕರೇ, ದೇವರ ವಿಚಾರದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ತೂಕ ವಿಶೇಷತೆ ಹೆಚ್ಚು. ಅಂದ್ರೆ ದೇವರಿಗೆ ಹೆಣ್ಣು ಮಕ್ಕಳ ಮೇಲೆ ಒಲವು ಹೆಚ್ಚು ಅಂತಾನು ಹೇಳಬಹುದು. ಜೊತೆಗೆ ಎಲ್ಲಾ ಹೆಣ್ಣು ಮಕ್ಕಳನ್ನು ನಾವು ದೇವತೆ ಅಂತಾನೆ ಹೇಳಿ ಪೂಜಿಸ್ತೀವಿ ಅಥವಾ ನಾವು ಪ್ರೀತಿಸ್ತೀವಿ. ಹೀಗಿರುವಾಗ ಹೆಣ್ಣು ಮಕ್ಕಳಿಗೆ ನವಗ್ರಹಗಳ ದೋಷಗಳು ಬರುತ್ತಾ? ಈ ರೀತಿ ಹೇಳೋದನ್ನ ನಾವು ನಂಬಬೇಕಾ? ಒಂದ್ ವೇಳೆ ನಂಬೋದೇ ಆದ್ರೆ ಇದರ ಪರಿಹಾರ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು? ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಶುಭ ಶುಕ್ರವಾರದಂದು ನಮ್ಮೆಲ್ಲರಿಗೂ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಎಂದಿನಂತೆ ಶ್ರೀಮಾನ್ ಪುರುಷೋತ್ತಮ್ ದೇಶಿಕ್ ಗುರುಜಿಗಳಿದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಗುರುಗಳೇ. ಹೆಣ್ಣು ಮಕ್ಕಳಿಗೆ ಒಂದು ತೂಕ ವಿಶೇಷತೆ ಹೆಚ್ಚು ದೇವರ ವಿಚಾರದಲ್ಲಿ, ಯಾಕಂದ್ರೆ ಅವ್ರಿಗೆ ದೀರ್ಘದಂಡ ನಮಸ್ಕಾರ ಇಲ್ಲ, ನಮಸ್ಕಾರ ಮಾಡಿದ್ರೆ ಸಾಕು ಅನ್ನುವಂಥ ವಿಚಾರ ಇರ್ಬೋದು. ಈ ರೀತಿಯಾಗಿ ಎಲ್ಲ ವಿಶೇಷತೆ ಹೆಚ್ಚಿರುವಾಗ ನವಗ್ರಹಗಳ ದೋಷಗಳು ಹೆಣ್ಮಕ್ಳನ್ನ ಕಾಡುತ್ತಾ ಗುರುಗಳೇ? ಇದನ್ನ ನಾವು ನಂಬಬೇಕಾ? ನಂಬಿದ್ರೆ ಏನ್ ಪರಿಹಾರ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಆದರೆ ಹೆಣ್ಣನ್ನು ನಾವು ದೇವತೆಗೆ ಹೋಲಿಸ್ತಕ್ಕಂತಹ ವಿಚಾರಗಳನ್ನ ಮಾತಾಡ್ತೀವಿ. ಹೌದು ಗುರುಗಳೇ, ಅದು ಸತ್ಯ ಕೂಡ. ಆದರೆ ಆ ಹೇಳೋರನ್ನ ಹೆಣ್ಣಿಗೆ ಹಿಂಸೆ ಕೊಟ್ಟಾಗ ಕೇಳಿದಾಗ ಅವ್ರ ಹತ್ರ ಉತ್ತರ ಸಿಕ್ಕಲ್ಲ. ಹೆಣ್ಣಿಗೆ ತೊಂದರೆ ಆದಾಗ ದೇವತೆ ಅಂದ ಮೇಲೆ ಅವ್ರಿಗೆ ತೊಂದರೆ ಯಾಕಾಯ್ತು? ಹೌದು ಅಲ್ವಾ? ಅಂದ್ರೆ ನಾವು ಹೇಳ್ತಾ ಬಂದಿದ್ದೀವಿ ಹೊರತು ಅದಕ್ಕೆ ಅರ್ಥೈಸುವಂತ ಮಟ್ಟಕ್ಕೆ ಹೋಗಿಲ್ಲ. ಏನು ಅರ್ಥ ಮಾಡ್ಕೋಬೇಕಿತ್ತು ಹಾಗಾದ್ರೆ? ದೇವತೆ ಅಂತ ಹೇಳೋದು ಸರಿನೇ, ಆದರೆ ದೇವತೆಗೆ ತೊಂದರೆ ಯಾಕೆ ಅಂತಕ್ಕಂತಹ ವಿಚಾರಗಳು ಬರ್ತಕ್ಕಂಥದ್ದು. ಅದನ್ನ ಲೆಕ್ಕ ಹಾಕಿದ್ರೆ ದೇವರುಗಳು ಅನುಭವಿಸಿಲ್ವಾ? ದೇವರುಗಳು ಅನುಭವಿಸಿಲ್ಲ. ದೇವರುಗಳು ಮಾರ್ಗದರ್ಶನ ಕೊಟ್ಟಿದ್ದಾರೆ, ಆದರ್ಶಗಳನ್ನ ತೋರಿಸಿದ್ದಾರೆ. ಏನಮ್ಮ, ನಾವೇನು ಅನ್ಕೋತೀವಿ ಅಂದ್ರೆ ಶ್ರೀನಿವಾಸರಿಗೆ ಬರೋದಿಲ್ವಾ, ಕೃಷ್ಣನ್ಗೆ ಎಲ್ಲ ಸಿಕ್ಕಾಪಟ್ಟೆ ಓದ್ ಕಡೆ ಇಲ್ವಾ? ಸೊ ಕತೆ ಹೇಳ್ತಾ ಹೋಗ್ತೀವಿ. ಸಂದರ್ಭಕ್ಕನುಸಾರವಾಗಿ ಆಯಾ ಸಂದರ್ಭಕ್ಕೆ ಆ ಒಂದು ವಿಷಯದಲ್ಲಿ ಬ್ರಹ್ಮನ್ಗೂ ಸರಸ್ವತಿಗೂ ಮಗಳು ತಂದೆ ಮಗಳು ಅಂತಾರೆ. ಮದುವೆ ಆಗಿಲ್ವಾ ಅಂತಂದ್ರೆ ಅದಕ್ಕೆ ಉತ್ತರ ಕೊಡಕ್ಕಾಗಲ್ಲ. ತಂದೆ ಮಗಳು ಮದುವೆ ಆಗಿರ್ಬೇಕಾದ್ರೆ ನಾವು ಮಾಡ್ಕೊಂಡ್ರೇನು ಅನ್ನೋ ವಿಷಯ ಬರುತ್ತೆ ಇಲ್ಲಿ. ಆದ್ರೆ ಮಗಳು ಹುಟ್ಟಿದ್ದಲ್ಲ, ಸರಸ್ವತಿ ವಿಚಾರ ಲೆಕ್ಕ ಹಾಕೋದ್ರೆ ಹುಟ್ಟಿದ್ದಿಲ್ಲ ಅಲ್ಲಿ. ಸೊ ಮದುವೆ ಆಗಿರೋ ಸರಿನೇ, ಆ ಸಂದರ್ಭ ತುಂಬಾ ದೂರ ಹೋಗುತ್ತೆ. ಈ ರೀತಿ ಹಲವಾರು ನಾವು ಮಾತಾಡ್ತೀವಿ ಕೆಲವು ಸಂದರ್ಭದಲ್ಲಿ. ಅದೇ ರೀತಿ ಶಿವ ಯಾವಾಗಲೂ ಆ ಪರಮೇಶ್ವರನೇ ನಾನು ಪತಿಯನ್ನಾಗಿ ಪಡೆಯಬೇಕು ಅಂತ ಹೇಳಿ ಗೌರಿ ಮಾಡ್ಕೊಂಡಂತಹ ಒಂದು ವಿಚಾರ ನಮಗೆಲ್ಲ ಗೊತ್ತಿದೆ. ಅಂದ್ರೆ ಬೇಕಾಗಿರೋದನ್ನ ನಾವು ಪಡೆಯಬಹುದು ಅನ್ನೋ ಶಕ್ತಿ ಹೆಣ್ಣಿಗೆ ಬಂದಿರಬೇಕು. ಬೇಕಾಗಿದ್ದನ್ನ ಅದು ಶಕ್ತಿದಾಯಕವಾಗಿ ಮತ್ತೆ ನ್ಯಾಯಬದ್ಧವಾಗಿರ್ಬೇಕು. ಹಂಗಂತ ರೋಡಲ್ಲಿ ಹೋಗ್ತಾರೋ ಚೆನ್ನಾಗಿರೋ ಹುಡುಗ ನಾನು ಮದುವೆ ಮಾಡ್ಕೋಬೇಕು ಅನ್ನೋದೆಲ್ಲ ಆಗಲ್ಲ. ಯಾಕೆಂದ್ರೆ ಅದನ್ನು ಹೇಳ್ಬಿಡ್ಬೇಕು. ನೀವು ಹೇಳಿದ್ರೆ ಸರ್ ನಿಮಗೆ ಬೇಕದ್ದೆಲ್ಲ ಬೇಕು ಅಂದ್ರೆ ನಾನು ಲವ್ ಮಾಡ್ತೇನೆ ಹುಡುಗ ಆಗ್ತಾನ ಅಂದ್ರೆ ನಾನು ಕೇಳಿ ಆಮೇಲೆ. ಹಾಗಾಗಿ ಅದು ನ್ಯಾಯಬದ್ಧವಾಗಿರ್ಬೇಕು. ಆ ನ್ಯಾಯಬದ್ಧವಾಗಿದ್ದದ್ದು ನಮಗೆ ಫಲಿಸ್ಬೇಕದು, ಸಿಗಲೇಬೇಕು. ಅಮ್ಮ ಇದರಲ್ಲಿ ಕಾಂಪ್ರಮೈಸ್ ಇಲ್ಲವೇ ಇಲ್ಲ. ಅದು ಹೆಣ್ಣಿಗೆ ಶಕ್ತಿ ಇರುತ್ತೆ. ಆ ರೀತಿ ಹೆಣ್ಣಿಗೆ ಶಕ್ತಿ ಬರಕ್ಕೆ ಹೆಣ್ಣು ಏನ್ ಮಾಡ್ಕೋಬೇಕಿತ್ತು, ತಿಳ್ಕೋಬೇಕಿತ್ತು ಅನ್ನೋದೇ ವಿತನ ವಿಚಾರ. ಬಯಸದ್ದನ್ನ ಪಡೆಯುವಂತಹ ಶಕ್ತಿ ಹೆಣ್ಣಿಗಿದೆ, ಇರುತ್ತೆ, ಸತ್ಯ. ಹಾಗಿರ್ಬೇಕಾದ್ರೆ ಏನ್ ಮಾಡ್ಬೇಕು? ಯಾರಿಗ ಬೇಡ? ಎಲ್ರಿಗೂ ಬೇಕು ಗುರುಗಳೇ. ಅದ್ ಇನ್ನೊಂದು ಹೇಳ್ತೀನಿ, ನ್ಯಾಯಬದ್ಧವಾಗಿರ್ಬೇಕಂತ ಹೇಳ್ಬಿಟ್ಟು ಸಿಕ್ಕುದಿಲ್ಲ ಬೇಕು ಅಂತ ಒಪ್ಕೊಂಡ್ಬಿಟ್ರೆ ಅಲ್ವಾ? ಹಾಗೆ ನಿನಗೆ ಅವಶ್ಯಕತೆ ಇದೆ, ಅದನ್ನ ಪಡ್ಕೊಳ್ಳೋಕ್ ಪ್ರಯತ್ನ ಮಾಡು. ಅವಶ್ಯಕತೆ ಇಲ್ಲ, ಪಡ್ಕೊಳ್ಳೋದು ಬೇಡ. ಹೊಟ್ಟೆ ತುಂಬಿದೆ, ಊಟ ಬೇಕು ಅಂತ ಕೇಳ್ಬೇಡ. ಹೊಟ್ಟೆಗೆ ಊಟ ಇಲ್ಲ, ಕೇಳು. ಇದು ನ್ಯಾಯಬದ್ಧವಾದದ್ದು. ಹಾಗೆ ಮದುವೆ ಅಂತಕ್ಕಂಥದ್ದು ಒಂದೇ ಅಲ್ಲ, ಹೆಣ್ಣಿಗೆ ಬಯಸಿದ್ದು ಸಿಗಬೇಕಾದಂತಹ ಒಂದು ವಾಸ್ತವ್ಯ ಸಂಗತಿ ಆ ಹೆಣ್ಣಿಗೆ ಲಭ್ಯವಾಗಲೇಬೇಕು. ಅದಕ್ಕೆ ಹೆಣ್ಣು ಏನಾಗಿರ್ಬೇಕು, ಏನ್ ಮಾಡಬೇಕು, ಏನ್ ತಿಳ್ಕೊಂಡಿರ್ಬೇಕು. ಹಾಗಾದರೆ ಇಲ್ಲಿವರೆಗೂ ಅದನ್ನು ತಿಳ್ಕೊಂಡಿಲ್ವಾ, ತಿಳ್ಕೊಳಕ್ಕಾಗಿಲ್ವಾ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ತುಂಬಾ ಸರಳ. ಈಗ ಕೇಳಿದ್ರು ಕೂಡ ನಿನಗೆ ಒಂಥರ ನಗುನು ಬರುತ್ತೆ. ಅಯ್ಯೋ ದೇವ್, ಇಷ್ಟೊಂದು ಸಿಂಪಲ್ ಆಗಿರೋ ವಿಚಾರನ ಇದು ಅಲ್ಲ ಗುರುಗಳೇ? ಎಲ್ಲ ವಿಚಾರಗಳು ಸರಳವಾಗೇ ಇರುತ್ತೆ, ಆದ್ರೆ ನಮ್ಗೆ ಅರ್ಥ ಮಾಡ್ಕೊಳಕ್ ಕಷ್ಟ ಆಗುತ್ತೆ. ದೋಸೆ ಗೊತ್ತಲ್ಲಮ್ಮ? ಗುರುಗಳೇ, ದೋಸೆಯಿಂದ ಹೆಣ್ಣಿಗೆ ಭಯಂಕರವಾದ ಶಕ್ತಿಯನ್ನ ಪಡ್ಕೋಬಹುದು. ದೋಸೆಯನ್ನ ದಾನ ಮಾಡುವುದರಿಂದ, ದೋಸೆಯನ್ನ ಯಾವ ದಿನ ಮಾಡುವುದರಿಂದ, ಏನಪ್ಪ ದೋಸೆ ಮಾಮೂಲಿ ಮನೇಲಿ ಮಾಡೋದೇ ಅಲ್ವಾ, ಮಾಡೋದೇ
ಯಾವ ವಾರ ಮಾಡಬೇಕು ದೋಸೆನಾ? ಹಾ 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 ಯಾವ ವಾರ ದೋಸೆ ಮಾಡಿದ್ರೆ ಹೆಣ್ಣಿಗೆ ಏನೆಲ್ಲ ಲಭ್ಯವಾಗತ್ತೆ? ಅಯ್ಯೋ ದೇವರೇ, ದೋಸೆನಾ? ಚೆನ್ನಾಗಿದೆ ಗುರುಗಳೇ, ಹೆಂಗನ್ಸುತ್ತಲ್ಲಮ್ಮ? ಆಶ್ಚರ್ಯಕರವಾಗಿದೆ ಅಲ್ವಾ? ಹಾ. ದೋಸೆಗೆ ಏನೇನು ಹಾಕ್ತಾರೆ? ಅಕ್ಕಿ, ಉದ್ದು ಸಾಕು ಹಾ. ಅಲ್ವಾ? ಅದು ಪಕ್ಕ ಇನ್ನೊಂದು ಮೆಂತ್ಯನೂ ಹಾಕ್ಬೋದು ಮೆಂತ್ಯನೂ ಹಾಕ್ಬೋದು ಅಲ್ವಾ? ಹಾ. ಸದ್ಯಕ್ಕೆ ಹುದ್ದು ರಾಹು ದೋಷ ನಿವಾರಣೆ. ಹಾ ಹೌದು. ಏನು ಏನೇನೋ ತಲೆಗಂಟಿಸ್ಕೊಂಡು ಅದು ಬೇಕು ಇದು ಬೇಕು ಅನ್ನೋದಕ್ಕೆ ಮತ್ತಿಳಿಯೋದಕ್ಕೆ ರಾಹು ಬೇಕು. ಅಲ್ಲಿ ಶಾಂತಿ ಆಯ್ತು. ಹಾ. ಮನಃಶಾಂತಿಯಾಗಿ ನೆಮ್ಮದಿಯಾಗಿರ್ಬೇಕು, ಅದು ಹಕ್ಕಿಯಿಂದ ಸಿಕ್ಕತ್ತೆ ಹಾ. ಅಲ್ವಾ? ಸೊ ಇಂತಹ ರೀತಿಯಲ್ಲಿ ಗ್ರಹಗಳ ಅನುಸಾರವಾಗಿ ಅದಕ್ಕೆ ಪೂಜೆ ಮಾಡುವಾಗ ನವಗ್ರಹಗಳು ಈ ದಾನಿಗಳು ಬರುತ್ತೆ. ಹೌದು. ಆ ದಾನಿಗಳನ್ನ ದೇಹಕ್ಕೆ ಕೊಟ್ಟಾಗ ಗ್ರಹ ಶಾಂತಿ ಆರಾಮಾಗಿ ಆಯ್ತಲ್ಲ. ಹೌದು ಗುರುಗಳೇ. ಈಗ ನಾವೇನ್ ಮಾಡ್ತಾ ಇದೀವಿ, ರೌಂಡ್ ಹೊಡೆಯಕ್ಕೆ ಹೋಗ್ತೀವಿ. ಹೌದು, ದೇವಸ್ಥಾನಗಳಲ್ಲಿ. ಆದ್ರೆ ನಮ್ಮ ಮನೆಯಲ್ಲಿ ಮಾಡೋ ಅಡಿಗೆ ಅದನ್ನ ಯಾವಾಗ ಮಾಡ್ಬೇಕು ಅನ್ನೋದು ಹೇಳೋಣ. ಯಾವತ್ತೋ ಮಾಡಿದ್ರಲ್ಲ, ದೋಸೆ ಬೇರೆ ದಿನ ಮಾಡಿದ್ರೆ ಆಗಲ್ವಾ? ಮಾಡಿ ನಿಮಗೆ ಯಾವ್ದು ಬೇಕು ಅದಕ್ಕೋಸ್ಕರ ಯಾವತ್ತು ಮಾಡ್ಬೇಕಂತ ತಿಳ್ಕೊಬೇಕಾಗತ್ತೆ. ದೋಸೆ ಮಾಡುವ ದಿನದ ಒಂದು ಮಹತ್ವ ತಿಳ್ಕೊಳ್ಳೋದ್ರ ಜೊತೆಗೆ ಇನ್ನೊಂದು ವಿಶೇಷ ಇರುತ್ತೆ ಇದ್ರ ಪಕ್ಕ. ಮಲಕ್ಕೊಳಕ್ ಹೋದ್ರೆ ಏನೋ ಒಂದು ಭಯ, ಸುಮ್ನೆ ಭಯ, ತುಂಬಾ ಘೋರವಾದ ಕೆಟ್ಟ ಕನಸುಗಳು, ಆಮೇಲೆ ಬೇಡದೇ ಇರೋಂಥ ಬೈಕೆಗಳು. ಮಲ್ಕೊಳಕ್ ಹೋದಾಗ ಅದು ಆಗಲ್ಲ, ಆದ್ರೂ ಬೈಕೆ ಹೋಗಲ್ಲ. ಸೊ ಈ ತರವಾಗಿ ವಿಚಿತ್ರವಾಗಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ ಅಲ್ಲಿ ಒಂದು ಸಣ್ಣ ಪ್ರಶ್ನೆ ಮಾಡುತ್ತೆ, ನಮ್ಮ ಯಜಮಾನರು ಟೈಮ್ ಸರಿಗೆ ಮೊದ್ಲಂಗೆ ಬರ್ತಾ ಇಲ್ಲ, ಏನಾರು ಆಗ್ತಾ ಇರಬಹುದಾ? ಡೌಟ್. ಹೌದಾ? ಇನ್ನು ನಮ್ಮ ಹೆಂಡತಿಗೆ ಫೋನ್ ಕಾಲ್ ಬರುತ್ತೆ, ಜಾಸ್ತಿ ಮಾತಾಡ್ತಾಳೆ, ಇದೊಂದು ಡೌಟ್. ಅಂದ್ರೆ ಇಲ್ಲೂ ಡೌಟು, ಅಲ್ಲೂ ಡೌಟ್. ಅಲ್ಲಿ ಏನು ಆಗಿರಲ್ಲ, ಇದಿರಲ್ಲ ಅಂತಿಮ್ಮ. ಇರುತ್ತೆ ಗುರುಗಳೇ ಅಲ್ವಾ? ಎರಡರಲ್ಲಿ ಯಾವ್ದಾರು ಒಂದು ಇರ್ಬೋದು, ಈ ಕಡೆ ಇರ್ಬೋದು, ಆ ಕಡೆ ಇರ್ಬೋದು. ಯಾಕೋ ಮೊದ್ಲಂಗಿಲ್ಲ. ಇದು ಯಾಕೆ ಅಂದ್ರೆ ಮಲಗುವಾಗಲೇ ಅದಕ್ಕೆ ಮನಸ್ತಾಪದ ಮಂಚ ಅಂತಾರೆ. ಏನು ಮನಸ್ತಾಪದ ಮಂಚ? ಮಲಗಕ್ಕೆ ಹೋದಾಗ್ಲೇ ಪ್ರಾಬ್ಲಮ್. ಅದೇನು ಇರಲ್ಲ, ರಾತ್ರಿ ಎಲ್ಲ ಯೋಚನೆ ಮಾಡಿ ಬೆಳಗ್ಗೆ ಎದ್ದು ಅಯ್ಯೋ ನಾನು ಯಾಕೆ ಇವೆಲ್ಲ ಯೋಚನೆ ಮಾಡ್ತೀನಿ, ಏನು ಇಲ್ಲ ಅಲ್ವಾ? ಸೊ ಇದೆಲ್ಲ ಒಂದು ರೀತಿಯಲ್ಲಿ ಅದು ಮಾಟ ಮಂತ್ರ ಮಾಡಿಸಿರ್ಬೋದಾ, ಪೀಡೆ ಮೋಹಿನಿ ಇರ್ಬೋದಾ, ಮನೆ ಒಳಗಡೆ ಏನೋ ನಡೆದಿರ್ಬೋದಾ, ಇವೆಲ್ಲವೂ ಸೇರ್ಕೊಳ್ಳುತ್ತೆ. ಇದೆಲ್ಲ ಈ ಭಯವನ್ನ ಹೋಗಲಾಡಿಸ್ತಕ್ಕಂತಹ ವಿಚಾರಕ್ಕೆ ನಾವು ಯಂತ್ರ ಮಂತ್ರ ಪೂಜೆ ತಂತ್ರ ಮಾಡಕ್ ಹೋಗ್ತೀವಿ ಅಲ್ಲ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಹಣೆಗೆ ಹಚ್ಚುವ ತಿಲಕಧಾರಣೆಯಿಂದ, ಹಣೆಗಚ್ಚುವ ತಿಲಕಧಾರಣೆಯಿಂದ ಈ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ತಿಲಕಧಾರಣೆಯಿಂದ ಮಾತ್ರ ಇದರಿಂದ ಹೊರಗೆ ಬರ್ಬೋದು. ಹಣೆಗಚ್ಚುವ ತಿಲಕಧಾರಣೆಯಿಂದ ಹೊರಗೆ ಬರಬಹುದು. ಅಂದ್ರೆ ಯಾವುದೇ ನನಗೆ ಅನುಮಾನ ಬೇಡ, ನನಗೆ ಅನುಮಾನ ಬರಬಾರ್ದು ಅನ್ನುವಂಥ ಸ್ಥಿತಿಗೆ ಭಯ ಇದೆಲ್ಲ ಹೋದಾಗ ಆಯಸ್ಸು ಜಾಸ್ತಿ ಆಗತ್ತೆ ಹೆಣ್ಣಿಗೆ. ಭಯ ಇದ್ದಾಗ ಆಯಸ್ ಕಮ್ಮಿ ಆಗ್ತಾ ಹೋಗುತ್ತೆ, ಅದು ಹೆಣ್ಗಾಗ್ಲಿ ಗಂಡ್ಗಾಗ್ಲಿ. ಅದಕ್ಕೋಸ್ಕರವಾಗಿ ಜೀವನದಲ್ಲಿ ಯಾವತ್ತೂ ಭಯ ಇರಬಾರ್ದು. ಭಯ ಇರಬಾರ್ದು ಅಂದ್ರೆ ಏನ್ ಮಾಡಬೇಕು? ತಿಲಕಧಾರಣೆ ಮಾಡಬೇಕು ಹೆಣ್ಣು. ತಿಲಕಧಾರಣೆ ಮಾಡತಕ್ಕಂತಹ ವಿಚಾರದಲ್ಲಿ ಇನ್ನೊಂದು ರಹಸ್ಯಕರವಾದ ವಿಷಯ ಇದೆ. ಏನದು? ತಿಲಕ ಹಚ್ತಾ ಇದ್ದೀನಿ ನಾನು, ಓಕೆ, ಅದಕ್ಕೆ ಸಂಬಂಧಪಟ್ಟಂತಹ ತಲೆಯನ್ನ ಬಾಚಿದಾಗ ಮಧ್ಯದಲ್ಲಿ ಏನದು ಕ್ರಾಪ್ ಅಂತಾರ, ಬೈತಲೆ. ಬೈದಲೆ, ಅಲ್ಲಿ ಸ್ವಲ್ಪ ಹಚ್ಚಿದ್ರೆ ಕುಂಕುಮವನ್ನ, ಆ ತಿಲಕಕ್ಕೂ ಅದಕ್ಕೂ ಕಾಂಬಿನೇಷನ್ ಭಯವನ್ನ ದೂರ ಮಾಡುತ್ತೆ, ದೃಷ್ಟಿಯನ್ನ ದೂರ ಮಾಡುತ್ತೆ. ಏನ್ ನೋಡು, ಒಂದ್ ರೀತಿ ದೇವತೆ ತರ ಕಾಣ್ತಾವಳೆ ಅಂದ್ರೆ ಬಚಾವ್. ಹೌದು. ಬೇರೆ ಟ್ರ್ಯಾಕ್ ತಿಳ್ಕೊಂಬಿಟ್ರೆ ಅಂದ್ರೆ ಗುರುಗಳೇ, ಅಂದ್ರೆ ಹೇಳೋ ರೀತಿ ತಿಳ್ಕೊಳ್ಳೋ ರೀತಿ ಬೇರೆ ಬೇರೆ ಅನ್ಕೊಂಡ್ರೆ, ನೋಡ ಹೆಂಗವಳೆ, ಯಾವ ತರ ಅವಳೆ, ಈ ತರ ಕ್ಲಾರಿಟಿಗೆ ಹೋಗಬಾರ್ದು. ಹೆಣ್ಣನ್ನ ವರ್ಣನೆ ಮಾಡಬಾರ್ದು, ಸಿನಿಮಾ ಸ್ಟಾರ್ ವರ್ಣನೆ ಮಾಡೋದು, ಅವ್ರ ಕನಸಿನ ಲೋಕದಲ್ಲಿ ವರ್ಣನೆ ಮಾಡೋದು, ಇದು ಬರಬಾರ್ದು. ಅಂದ್ರೆ ದೇವತೆ ತರನೇ ಇದ್ದಾಳಲ್ವಾ, ಲಕ್ಷ್ಮಿ ತರನೇ ಇದ್ದಾಳ, ಈ ತರ ವರ್ಣನೆ ಬರಬೇಕು. ಅದು ಬರ್ಬೇಕಂದ್ರೆ ಬೈತಲೆಯಲ್ಲಿ ಬಟ್ ಹಾಕ್ಬೇಕು. ಈ ತಿಲಕಕ್ಕೆ ಕಾಂಬಿನೇಷನ್ ಇದನ್ನು ಮಾಡ್ತಕ್ಕಂತಹ ಒಂದು ವಿಚಾರದಿಂದ ಹೆಣ್ಣಿಗೆ ಯಾವುದೇ ಅಪಘಾತಗಳು ನಡೆಯುವುದಕ್ಕೆ ಆಗಲ್ಲ. ರೋಡಲ್ಲಿ ಹೋಗುವಾಗ, ಸ್ಟೇಷನ್ಗೆ ಹೋದಾಗ, ಅಂದ್ರೆ ರೈಲ್ವೆ ಸ್ಟೇಷನ್ಗೆ ಹೋದಾಗ, ಸೊ ಹಲವಾರು ರೀತಿ ಕೆಲವೊಂದು ವಿಚಾರ, ಬಸ್ಸು ಟ್ರೈನ್ ಓಡಾಡ್ಬೇಕಾದ್ರೆ ಕೆಲವೊಂದು ವೈಪರೀತ್ಯಗಳಾಗ್ತಾ ಇರುತ್ತೆ. ಸೊ ಅದೆಲ್ಲ ಕೂಡ ಅವರಲ್ಲಿ ಭಾವನೆ ಬರಬಾರ್ದು, ಅಯ್ಯೋ ತೊಂದರೆ ಕೊಡಬಾರ್ದು ನಾವು ಅಂತ ಅವರೇ ಹೆದರ್ಕೋಬೇಕು. ಹೆಂಗಸು ಎದುರಿಸಕ್ಕಾಗಲ್ಲ ಅಲ್ಲಮ್ಮ. ಅವ್ರ ಮನಸ್ಸಿಗೆ ಬಂದ್ಬಿಟ್ರೆ ಸೇಫ್, ತೊಂದರೆ ಕೊಡಬಾರ್ದು, ಪಾಪ ನಮ್ಮ ತಂಗಿ ಹೆಂಗೆ, ನಮ್ಮ ಅಕ್ಕನ ಹೆಂಗೆ, ನಮ್ಮ ತಾಯಿ ಹೆಂಗೆ ಅನ್ಬಿಟ್ರೆ ಸೇಫ್ ಅದು. ಸೊ ಈ ರೀತಿಯಾಗಿ ಯಾಕೆ ಉತ್ಪತ್ತಿ ಆಗ್ಬಾರ್ದು, ದೇವತೆ ಯಾಕೆ ಆಗ್ಬಾರ್ದು ಅಂದ್ರೆ ಆ ಕುಂಕುಮ ತಿಲಕ ಧಾರಣೆಯಿಂದ
ಇದಾಗ್ತಕ್ಕಂತಹ ಒಂದು ಸನ್ನಿವೇಶ ಎಷ್ಟು ಮಟ್ಟಿಗಿದೆ, ಅದನ್ನ ಹಾಕೊಳ್ತಕ್ಕಂತಹ ರೀತಿ ನೀತಿಗಳು ಕೂಡ ಇರುತ್ತೆ. ಮತ್ತೆ ಅದೇ ರೀತಿ ದೋಸೆಯನ್ನ ನೈವೇದ್ಯವನ್ನಾಗಿ ನಮ್ಮ ದೇಹಕ್ಕೆ ಅರ್ಪಣೆ ಮಾಡುವ ವಿಧಾನ, ದಿನ, ಇದೆಲ್ಲವನ್ನು ತಿಳ್ಕೊಂಡಾಗ ನಿಜಕ್ಕೂ ಹೆಣ್ಣಿಗೆ ಯಾವುದೇ ವಿಚಾರದಲ್ಲಿ ಹೆದರ್ಕೊಳ್ಳೋದು, ಮುಂದೇನಾಗತ್ತೆ ಅನ್ಕೊಳ್ಳೋದು ಯಾವ ಕಾರಣಕ್ಕೂ ದೇವತೆ ಆಗ್ಲಿಕ್ಕೆ ಸಾಧ್ಯ ಇರುತ್ತೆ. ಒಪ್ಕೋಬೋದಾ? ಖುಷಿ ಆಯ್ತಾ? ಇಷ್ಟೆಲ್ಲ ಇದೆಯಲ್ಲ ಅಂತ. ಇದೆ, ಸರಳವಾಗಿದೆ. ಆದರೆ ಇದನ್ನ ಅಳವಡಿಸ್ಕೊಳ್ಳೋಕೆ ಅಷ್ಟು ಸುಲಭ ಅನ್ನೋದು ಅಲ್ಲ ಅಂತ ಹೆದರ್ಕೊಳ್ಳೋದಲ್ಲ. ಮನೆಯ ಪರಿಸ್ಥಿತಿ, ಮನೆ ಇರ್ತಕ್ಕಂಥ ರೀತಿ ನೀತಿ, ಅದು ಕೂಡ ಇದಕ್ಕೆ ಬೇಕಾಗತ್ತೆ. ಏನದು ಅಂತಕ್ಕಂಥದ್ದು ವರುಣ ಅಂತ ಹೇಳ್ತಾರೆ. ಆ ವರುಣ ಅಂದ್ರೆ ಯಾರಂತಂದ್ರೆ ಮನಃಶಾಂತಿ ಕೊಡ್ತಕ್ಕಂಥ, ಹೆಣ್ಣಿಗೆ ಧೈರ್ಯ ಕೊಡ್ತಕ್ಕಂಥ ವರುಣ. ಅವನು ಪಶ್ಚಿಮದ ದಿಕ್ಕಿನಲ್ಲಿ ವಾಸ ಮಾಡ್ತಾನೆ. ಆ ಪಶ್ಚಿಮ ದಿಕ್ಕಿನಲ್ಲಿ ಹೊಸಲು ಇದ್ದಾಗ ಈ ಹೆಣ್ಣಿಗೆ ಇದೆಲ್ಲ ಮಾಡ್ಕೊಳ್ಳೋಕ್ಕೆ, ರೂಪಿಸ್ಕೊಳ್ಳೋಕ್ಕೆ, ಹೆದರ್ಸಕ್ಕೆ, ನಿಭಾಯಿಸಕ್ಕೆ ಶಕ್ತಿ ಕೊಡುತ್ತೆ. ಅಂದ್ರೆ ಪಶ್ಚಿಮ ದಿಕ್ಕಿನ ದ್ವಾರ ಇದ್ದಾಗ ಹೆಣ್ಣಿಗೆ ಏನು ಬಯಸಂಗಿಲ್ಲ. ನನ್ಗಿದು ಬೇಕು, ಬೇಕಾಗಿಲ್ಲ, ಆಟೋಮೆಟಿಕ್ ಬರುತ್ತೆ. ನನ್ಗಿದಾಗಬೇಕು, ಹುಡ್ಕೊಂಡು ಹೋಗಂಗಿಲ್ಲ, ಅದೇ ಆಗತ್ತೆ. ಇವೆಲ್ಲವೂ ಕೂಡ ಸ್ತ್ರೀ ಮತ್ತೆ ಸಿರಿ, ಸಿರಿ ಮತ್ತೆ ಸ್ತ್ರೀ, ಇದು ಎರಡೂ ಕೂಡ ಆ ಸ್ತ್ರೀನೇ ಆಗಬೇಕು. ಆ ಸ್ತ್ರೀ ಆ ರೀತಿ ಆಗಬೇಕು, ಬಯಸದೇ ಎಲ್ಲ ನಡಿಬೇಕು ಅಂದ್ರೆ ಪಶ್ಚಿಮ ದಿಕ್ಕಿನಲ್ಲಿ ಇವತ್ತು ಯಾರಾದ್ರೂ ಪಶ್ಚಿಮ ದಿಕ್ಕಿನಲ್ಲಿ ಇದೇ ಸ್ವಾಮಿ ನಮ್ಮ ಮನೇಲಿ ಅಂತ ಇದ್ರೆ ದಯವಿಟ್ಟು ತಿಳಿಸಿದ್ರೆ ಅವ್ರದ್ದೊಂಚೂರು ಪರಿಚಯ ಮಾಡ್ಕೊಳ್ಳೋಣ. ಅಲ್ಲಮ್ಮ, ಪಶ್ಚಿಮ ದಿಕ್ಕಿನ ದ್ವಾರಕ್ಕೂ ದೋಸೆಗೂ ಹಾಕುವಂತ ಕುಂಕುಮ ತಿಲಕಕ್ಕೂ ಎಷ್ಟು ಮಟ್ಟಿಗೆ ಒಂದು ಸಂಬಂಧ ಇದೆ ಅನ್ನೋ ವಿಚಾರವನ್ನ ಇನ್ನು ಮುಂದೆ ಇಡೋಣ ಅಲ್ವಾ? ಓಕೆ, ಈಗೊಂದು ಕರೆ ಸಿದ್ಧವಾಗಿದೆ ಗುರುಗಳೇ, ತಗೊಂಡ್ಬಿಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿರೋದು? ನನ್ನ ಹೆಸರು ಪದ್ಮಾವತಿ ರೀ, ಗದಗಿನಿಂದ ಮಾತಾಡೋದು. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನಮ್ಮ ತಾಯಿ ಬಗ್ಗೆ ಕೇಳ್ತಿದ್ರಿ. ಅವರ ರಾಶಿ, ನಕ್ಷತ್ರ, ತಿಥಿ ಹಾಗೆ ಲಗ್ನ ತಿಳಿಸಿ. ಧನು ರಾಶಿ, ಪೂರ್ವಾಷಾಢ ನಕ್ಷತ್ರ, ಕುಂಭ ಲಗ್ನ, ಚತುರ್ಥಿ ತಿಥಿ ರೀ. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ. ಯಾರಮ್ಮ ಮಗಳ? ನಮ್ಮ ತಾಯಿ ಬಗ್ಗೆ ಕೇಳ್ಬೇಕಾಗಿತ್ರಿ. ಎಷ್ಟು ವಯಸ್ಸು? ನಮ್ಮ ತಾಯಿ ಬಗ್ಗೆ ಕೇಳ್ಬೇಕಾಗಿತ್ರಿ. ಪಶ್ಚಿಮಕ ಬಾಗಲ ಐತ್ರಿ, ಮನಿ ತಗೊಂಡು 17 ವರ್ಷ ಆಯ್ತು. ಸ್ವಂತ ಮನಿ ತಗೊಂಡ್ರಿ. ಪಶ್ಚಿಮಕ್ಕೆ ಒಂದೇ ಬಾಗ್ಲ? ಪಶ್ಚಿಮ ಬಾಗಲ ಐತ್ರಿ. ಒಂದೇ ಬಾಗ್ಲ ಅಂದೆ? ಒಂದೇ ಬಾಗ್ಲ ಐತ್ರಿ, ಅಡಿಗೆ ಮನಿ, ಬೆಡ್ರೂಮ್ ರೀ. ಅಯ್ಯೋ, ಅದೆಲ್ಲ ನಾನು ಕೇಳಲಿಲ್ಲ. ಪಶ್ಚಿಮಕ್ಕೆ ಒಂದೇ ಬಾಗಿಲು ಇದ್ರೆ ಒಂದು ಕಣ್ಣಿದ್ದಂಗೆ. ಎಷ್ಟು? ಒಂದೇ ಕಣ್ಣು. ಒಂದೇ ಕಣ್ಣು ಸಾಧ್ಯನಾ? ಇಲ್ಲ ಗುರುಗಳೇ, ನಮ್ಗಿರ್ಬೇಕಾದ ಎಷ್ಟು? 2 ಕಣ್ಣು. ಈಗ ಈ ಪಶ್ಚಿಮ ಏನ್ ಮಾಡತ್ತೆ ಅಂದ್ರೆ ಹೆಂಗಸರನ್ನ ದಾರಿ ತಪ್ಸತ್ತೆ, ಅಂದ್ರೆ ಮನಸ್ಸನ್ನ ಯೋಚನೆ ಮಾಡ್ಸತ್ತೆ, ಕೋಪ ಬರಸ್ತೆ, ರೋಗ ಬರ್ಸತ್ತೆ, ದಾಂಪತ್ಯ ಕೆಡ್ಸತ್ತೆ, ನಿದ್ದೆ ಕೆಡ್ಸತ್ತೆ, ಕೋಪ ಬರ್ಸತ್ತೆ, ಪಡೆದೇ ಇರೋದೆಲ್ಲ ಅನುಭವಿಸ್ಬೇಕಾಗತ್ತೆ, ಅಕ್ಕಪಕ್ಕದ ಜೊತೆ ಜಗಳ ಆಡ್ಬೇಕಾಗತ್ತೆ, ಕುಟುಂಬದವರಿಂದನೂ ದೂರ ಆಗ್ಬೇಕಾಗತ್ತೆ. ಇಷ್ಟು ಪಶ್ಚಿಮ ದ್ವಾರ ನೋಡಿ. ಈಗ ನಾನು ಪಶ್ಚಿಮ ದ್ವಾರ ಅಂತ ಹೇಳಿದೆ. ಹೌದು ಗುರುಗಳೇ. ಈಗ ಇದು ಫುಲ್ ನೆಗೆಟಿವ್ ಆಗಿ ಹೇಳಿದೆ. ಹೌದು, ಹೆಂಗಿದೆ ಇದು ಕತೆ? ಈಗ ತಾನೇ ಹೇಳಿದ್ರು ಹಂಗಂತ ತಿಳ್ಕೊ, ಪೂರ್ತಿ ವಿಷಯ ತಿಳ್ಕೊಳತಂಕ ಹಿಂಗೆ ಆಗೋದು. ಪಶ್ಚಿಮ ಪೂರ್ವ ಎರಡೂ ಇದ್ದಾಗ 2 ಬಾಗ್ಲಿರ್ಬೇಕು. ಆಮೇಲೆ ಇನ್ನೊಂದ್ರ ಪಕ್ಕ ಇನ್ನೊಂದು ಹೇಳ್ಬಿಡ್ತೀನಿ. ಆ ಬಾಗ್ಲು ಯಾವ ಕ್ರಮದಲ್ಲಿರ್ಬೇಕು ಅದಿದ್ದಾಗ, ಸ್ವಾಮಿ ಹಿಂದ್ಕೊಂದದೆ ಮುಂದ್ಕೊಂದದೆ ಅನ್ಬಿಟ್ರೆ ಅದ್ ಹೆಂಗಾಗತ್ತದು? ಎಲ್ಲೆಲ್ಲೂ ಇರಕ್ಕಾಗುತ್ತೆ ನಮ್ಮ? ಇಲ್ಲ ಗುರುಗಳೇ. ಯಾವ ಭಾಗದಲ್ಲಿ ಇದ್ದಾಗ ಅದು ಕೆಲಸ ಇರುತ್ತೋ ಆ ಕೆಲಸ ಕೊಡುತ್ತೆ. ನಿನ್ಗೆ ಅರ್ಥ ಆಯ್ತಮ್ಮ ಹೇಳಿದ್ ನಾನು? ಅಷ್ಟೇ. ದೇವ್ರಿಗೆ ದೀಪ ಹಚ್ಚರು, ದೀಪ ಹಚ್ಚರು, ದೀಪ ಉರಿಯಲ್ಲಮ್ಮ. ಯಾಕೆಂದ್ರೆ ಪಶ್ಚಿಮದ ಸಿಂಗಲ್ ಡೋರ್, ಉರಿದ್ರು ಕೆಂಪು ಗುರಿಯುತ್ತೆ. ಆಮೇಲೆ ದೀಪ ಹಚ್ಚಕ್ಕೆ ಟೈಮ್ ಸಿಕ್ಕಲ್ಲ. ಮೊದಲನೇದಾಗ ಸ್ನಾನ ಮಾಡಕ್ಕಾಗಲ್ಲ, ಬೆಳಗ್ಗೆ ಹೊತ್ತು ಬೇಗ ಹೇಳಕ್ಕಾಗಲ್ಲ, ಎದ್ರು ಸಾಯಂಕಾಲ ತನಕ ಬರ್ರೇ ಕೂಗಾಟ, ಚೀರಾಟ, ಹಾರಾಟ. ಪಶ್ಚಿಮ ದಿಕ್ಕಿನ ಒಂದೇ ಭಾಗದಲ್ಲಿ ವಾಸ ಮಾಡುವವರಿಗೆ ಈ ಶಿಕ್ಷೆ ಕಾಲಕ್ರಮೇಣ ಇದ್ದೇ ಇರುತ್ತೆ. ಹೋಗ್ತಾ ಹೋಗ್ತಾ ಜಾಸ್ತಿ ಆಗತ್ತೆ ಹೊರತು ಕಮ್ಮಿ ಆಗಲ್ಲ. ಈಗ ಇದಕ್ಕೆ ಪೂಜೆ ಪುನಸ್ಕಾರ, ವ್ರತ, ಡಾಕ್ಟ್ರು, ಸಮುದ್ರ ಸ್ನಾನ ಏನು ವರ್ಕೌಟ್ ಆಗಲ್ಲ. ಮಾಡ್ಕೊಂಡು ತಲೆ ಕಚ್ಕೊಂಡ್ ಬರೋದಷ್ಟೇ. ಪರ್ಸ್ ಇಟ್ಕೊಂಡಿದ್ರೆ ಯಾರೋ ಸ್ನಾನ ಮಾಡೋದು ಪರ್ಸ್ನ ಹೊಡ್ಕೊಂಡು ಹೋಗ್ಬಿಡ್ತಾನೆ, ನಡ್ಕೊಂಡು ಬರ್ಬೇಕು ಅಲ್ಲಿಂದ. ಅಂತಹ ಕ್ಷೀಣ ಸ್ಥಿತಿ ಇರುತ್ತೆ ಪಶ್ಚಿಮಕ್ಕೆ ಒಂದೇ ಬಾಗಿಲಿದ್ರೆ. ಅಮ್ಮ ಈಗ ಇಷ್ಟು ಹೇಳಿದ್ದೀನಿ, ಇನ್ನು ಮುಂದಕ್ಕೆ ಜಾಸ್ತಿ ಹೇಳಕ್ಕಾಗಲ್ಲ. ಒಂದು ಬಾಗಿಲು ಪೂರ್ವ ಇದ್ದಿದ್ರೆ ಅದಕ್ಕೆ ಅನುಕೂಲಕರವಾದ ವಿಚಾರ ಬೇಕು. ಪೂರ್ವಕ್ಕೆ ಬಾಗಿಲಿಡ್ತಕ್ಕಂಥ ಜಾಗ ಇದೆಯಾ ಅಲ್ಲಿ ಮನೆಯಲ್ಲಿ?
ಗುರುಜಿ. ನಾವು ಬೋರ್ ಮ್ಯಾಚಿನ್ ತಗೊಂಡು ಬೋರ್ ಸರ್ಚ್ ಮಾಡಿವಿ ಗುರುಜಿ. ಅದಕ್ಕೆ ಕೇಳ್ತಾ ಸಿಕ್ಕಿದ್ರು ಆಗ ಬರುತ್ತೆ ಅಂತ ಹೇಳಿ. ಅಮ್ಮ ನಾನು ಹೇಳಿದ್ದೇನು, ಬೋರಕ್ಕೆ ಬಾಗಿಲು ಮಾಡಕ್ ಆಗತ್ತಾ? ಇಲ್ರಿ ಗುರುಜಿ, ಆಗೋದಿಲ್ಲ. ಹಂಗಿದ್ಮೇಲೆ ಮನೆ ತಗೊಂಡಿದ್ದಕ್ಕೆ ನೀವು ಕುತ್ಕೊಂಡು ತಲೆ ಮೇಲೆ ಹಾಕೊಂಡು ಬಡ್ಕೊಳ್ಳಿ. ಶನೇಶ್ವರ ಸ್ವಾಮಿನ ಕರ್ಕೊಂಡಿದ್ದೀರಾ, ಅವನು ಯಾವನೋ ಕೊಟ್ಟೊಂದು ಜಾರ್ಖಂಡ, ನೀವು ತಗಲಾಕೊಂಡ್ರಿ, ಅದ್ರಲ್ಲಿ ಈಗ ಕತೆ ಕೇಳ್ಕೊಂಡು ಕೂತಿದ್ದೀರಾ. ಇಲ್ಲಿ ಬರೀ ಹೆಂಗಸರಿರ್ಬೇಕಷ್ಟೇ, ಗಂಡಸರಿರಂಗಿಲ್ಲ ಮನೇಲಿ. ಆ ಮಟ್ಟದ ಮನೆ ಅದು. ಯಾಕೆ ಬೇಕಿತ್ತಿದು? ಯಾಕೆ ತೊಗೊಂಡ್ರಿ ಅದನ್ನು? ತಗೊಂಡ ಮೇಲೆ ಸರ್ ಮಾಡಬೇಕಲ್ಲ. ಹಾಂ, ಕೇಳಿ ತಗೊಳ್ಳಿಲ್ವೇನಮ್ಮ? ಸುಮ್ಮನೆ ತಗೊಂಡ್ಬಿಟ್ರಾ? ಹಾಂ, ಅನುಭವಿಸಿ, ಏನೂ ಮಾಡೋಕ್ಕಾಗಲ್ಲ. ಎಲ್ಲ ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಆತ್ರ, ಮದುವೆ ಆತ್ರ, ಮನೆ ಆತ್ರ, ಸಿಕ್ಬಿಡ್ಬೇಕು, ಮದುವೆ ಆಗ್ಬಿಡ್ಬೇಕು, ಮನೆ ಕಟ್ಬಿಡ್ಬೇಕು. ಅದು ಹೆಂಗಾರಿರಲಿ, ಅದ್ಯಾಕೆ ಬೇಕದು? ಹಂಗೆ ಇರೋಣ ಬಿಡು, ಅಲ್ಲಮ್ಮ? ಅನುಭವಿಸೋ ಬದಲು ಸುಮ್ಮನೆ ಬಿಡೋಣ. ಅಡ್ಜಸ್ಟ್ಮೆಂಟ್ ಲೈಫ್ ಯಾಕೆ ಬೇಕದು? ಇದನ್ನ ಕಲ್ತ್ಕೊಳ್ಳೋಕೆ ತುಂಬ ಒಳ್ಳೇದು. ಅಂದರೆ ಈಗ ಎದುರ್ಕೊಳ್ಳೋದಲ್ಲ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಮಾಡ್ಲಿಕ್ಕೆ ಆಗತ್ತಾ, ಬಾಗಲ್ ನಿಲ್ಸೋಕ್ಕಾಗತ್ತಾ ಅನ್ನೋದನ್ನ ಮೊದಲು ತೀರ್ಮಾನ ಮಾಡೋದಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೋಬೇಕು, ಪ್ಲ್ಯಾನ್ ತೊಗೋಬೇಕು. ಮಾಡೋಕ್ಕಾದರೆ ಮಾಡಬಹುದು, ಹಂಗಂತ ಎದುರ್ಕೊಂಡು ಮನೆ ಬಿಟ್ಬಿಡುವಂತಲ್ಲ, ಅಥವಾ ರಿಪೇರಿ ಮಾಡುವಂತಲ್ಲ. ಮಾಡೋಕ್ಕೆ ಸಾಧ್ಯತೆ ಇದೆಯಾ ಇದನ್ನು ತಿಳ್ಕೊಳ್ಳೋಕ್ಕೆ, ಅದರ ಅಳತೆ ಎಷ್ಟಿರುತ್ತೆ, ರಸ್ತೆ ಹೇಗಿದೆ, ಇವೆಲ್ಲ ಒಂದು ಪ್ಲ್ಯಾನ್ ಮಾಡಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಮ್ಮ. ಎಲ್ಲದಕ್ಕೂ ಒಳ್ಳೆಯದಾಗತ್ತೆ. ನಿಮ್ಮ ಅಮ್ಮನಿಗೆ ಮಾತ್ರ ಒಳ್ಳೆಯದಲ್ಲ, ರೋಗ ರುಜಿನಗಳ ಮನೆ ಅಂತ ಹೇಳ್ಬೋದು, ಬಾಯಿ ದಪ್ಪವಾಗಿ ಮಾತಾಡೋ ಮನೆ ಅಂತ ಆಗಬಹುದು. ಇದು ಅನುಭವಿಸೋದು ಬೇಡ. ತುಂಬ ಕಾಯಿಲೆಗಳ ಮನೆ ಆಗತ್ತೆ. ಅದರಿಂದ ಹೊರಗೆ ಬರೋಕ್ಕೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿರೋದು? ನನ್ನ ಹೆಸರು ಚೈತ್ರ, ನಾನು ಬೆಂಗಳೂರಿಂದ ಕರೆ ಮಾಡ್ತಾ ಇರೋದು. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ರಾಶಿ, ನಕ್ಷತ್ರ, ತಿಥಿ ಹಾಗೆ ಲಗ್ನ ತಿಳಿಸಿ. ರೇವತಿ ನಕ್ಷತ್ರ, ಮೀನ ರಾಶಿ, ಮೇಷ ಲಗ್ನ, ಶುಕ್ಲ ಪಕ್ಷ, ಷಷ್ಠಿ ತಿಥಿ. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ ಗುರುಗಳೇ. ನಾರಾಯಣ, ಹೇಳಮ್ಮ. ಅದೇ ಗುರುಗಳೇ, ನನ್ನ ಆರೋಗ್ಯದ ಬಗ್ಗೆ ಕೇಳಬೇಕಾಗಿತ್ತು. ಎಷ್ಟು ವಯಸ್ಸು? ನನ್ಗೆ 32 ಗುರುಗಳೇ. ಮದ್ವೆ ಆಗಿದೆ ಗುರುಗಳೇ, 5 ತಿಂಗಳು ಮಗು ಇದೆ. ಮಗು ಹೆಸರೇನು? ನಿತ್ವಿಕ್. ಏನ್ ನಕ್ಷತ್ರ? ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಓಕೆ, ಯಾವ ವಾರ ಹುಟ್ಟಿದ್ದು? ಮಗು ಹುಟ್ಟಿದ್ದು ಮಂಗಳವಾರ. ರಾತ್ರಿನಾ ಹಗಲ? ಮಧ್ಯರಾತ್ರಿ 1:20ಕ್ಕೆ. ನೀವೇನು ಎಲ್ಲ ಮಲಗಿರೋ ಟೈಮ್ ಮಾಡ್ಕೊಂಡ್ರೆ ಡಾಕ್ಟರ್ ಮಾಡಿದ್ರ? ಇಲ್ಲ, ನಾರ್ಮಲ್ ಡೆಲಿವರಿನೇ, ಪೇನ್ ಬಂತು ಅಂತ ಮಾಡೋದು. ಓಕೆ, ಖುಷಿಯಾ? ಮಗು ಹುಟ್ಟಿದ ಖುಷಿನಾ? ಖುಷಿ ಇದೆ. ಮಗು ಆರೋಗ್ಯ ಇದೆಯಾ? ಚೆನ್ನಾಗಿದೆ ಗುರುಗಳೇ. ಚೆನ್ನಾಗಿದೆ ಅಂತ ನಾನು ಕೇಳ್ತಾ ಇಲ್ಲ. ನಿದ್ದೆ ಚೆನ್ನಾಗಿ ಮಾಡುತ್ತಾ? ನಿದ್ದೆ ಮಾಡುತ್ತೆ ಗುರುಗಳೇ. ಬೆಳಿಗ್ಗೆ ನಿದ್ದೆ ಮಾಡ್ತಾನೆ, ರಾತ್ರಿ ಎಲ್ಲ ಎದ್ದಿರ್ತಾನೆ. ಏನ್ ಅರ್ಥ ಆಯ್ತಮ್ಮ ಈಗ? ರಾತ್ರಿ ಎಲ್ಲ ಎದ್ದಿರ ಅಮ್ಮ, ಇವ್ರು ರಾತ್ರಿ ಹೀರೋ. ಇವ್ರಿಗೆ ರಾತ್ರಿ ಹುಟ್ಟರು ಹೆಣ್ಣನ್ನು ಮದುವೆ ಮಾಡ್ಕೊಂಡ್ರೆ ಬಚಾವ್. ಹಗಲಲ್ಲಿ ಹುಟ್ಟಿದ್ ತಂದು ಈ ರಾತ್ರಿ ಜಾಯಿಂಟ್ ಮಾಡಿದ್ರೆ ಅದೊಂದು ದಿಕ್ಕು, ಇದೊಂದು ದಿಕ್ಕು. ಈಗ ಇದನ್ನ ಈಗಲೇ ಬದಿಟ್ಕೋಬೇಕು. ಯಾಕೆಂದ್ರೆ ಪುರೋಹಿತರಿಗೆ ಇದು ಗೊತ್ತಿಲ್ಲ, ಮದುವೆ ಮಾಡ್ಸೋರಿಗೆ ಇದು ಗೊತ್ತಿಲ್ಲ. ಹಗಲು ಹುಟ್ಟಿದವ್ರಿಗೆ ಯಾರು ಮದುವೆ ಮಾಡಬೇಕು, ರಾತ್ರಿ ಹುಟ್ಟಿದವ್ರನ್ನ ಹಗಲು ಹುಟ್ಟಿದವ್ರನ್ನ, ಇದು ಶಾಸ್ತ್ರದಲ್ಲಿ ಆಯ್ತಾ? ಅಯ್ಯೋ, ನಾವೆಲ್ಲೋ ಇದೀವಿ. ಹೌದು. ರಾತ್ರಿ ಊಟದವಕ್ಕೆ ನಿದ್ದೆ ಬರಲ್ಲ, ರಾತ್ರಿ ಹೊತ್ತು ಬೆಳಿಗ್ಗೆ ನಿದ್ದೆ ಮಾಡ್ತಾರೆ. ಈ ಸತ್ಯ ಅದು ಎಲ್ರಿಗೂ ಅನ್ವಯ ಆಗಲ್ಲ. ಕೆಲವರು ಅದನ್ನ ಪರಿವರ್ತನೆ ಮಾಡ್ಕೊಳ್ಳೋರಿಗೆ ಚೇಂಜಸ್ ಆಗುತ್ತೆ, ಪರಿವರ್ತನೆ ಮಾಡ್ಕೊಳ್ಳೋರ್ಗೆ ಆಗುತ್ತೆ. ಕೆಲವರು ಅದಕ್ಕೆ ಜಗಳಗಳಾಗುತ್ತೆ ಗುರುಗಳೇ ಮನೆಯಲ್ಲಿ. ಬೆಳಗ್ಗೆ ಇವ್ರು ನಿದ್ದೆ ಮಾಡ್ತಾರೆ, ಗಂಡ ರಾತ್ರಿ ನಿದ್ದೆ ಮಾಡ್ತಾರೆ ಅಂತ. ಈಗ ಮಗು ಚೆನ್ನಾಗಿದೆ ಅಂತ ಅಮ್ಮ ಅಂತು, ಆದ್ರೆ ಮಗು ರಾತ್ರಿಲಿ, ಅದು ಮಧ್ಯರಾತ್ರಿ ಹುಟ್ಟೈತೆ, ಇನ್ಯಾಕಮ್ಮ ಇನ್ನು ಐತೆ ಏನು ಹಬ್ಬ ಮುಂದಕ್ಕೆ, ಏನು ಒಂದು ದಿಢೀರ್ ಅಂತ ಎಲ್ಲಾರು ಒಂದು ವಿಕೆಟ್ ಬೀಳುತ್ತೆ. ಯಾಕೆ ಅಂದ್ರೆ ಇವರು ತಿಥಿ ಕಾರ್ಯಗಳು ಮಾಡದಿರುವಂತ ಜನ. ಇವರು ಸತ್ತವ್ರಿಗೆ ಪರಿಚಯನೇ ಮಾಡ್ಕೊಂಡಿಲ್ಲ. ಇವರು ಅನುರಾಧ ನಕ್ಷತ್ರ, ಶನೇಶ್ವರ ಎಂಟ್ರಿ ಅಂತ ಇವ್ರಿಗೆ ಗೊತ್ತಿಲ್ವಲ್ಲ, ಗೊತ್ತಿಲ್ಲ. ಅವ್ರ ದೇವಸ್ಥಾನದಲ್ಲಿ ಅವರೇ ದೇವ್ರು ಅಂತ ಇವ್ರು ತಿಳ್ಕೊಂಡವ್ರೆ. ಮನೆ ಒಳಗಡೆ ಬಂದೈತಿ ಈಗ ಅಂತ ಗೊತ್ತಿಲ್ಲ ಇನ್ನು ಇವ್ರಿಗೆ. ಈಗ ಆಲ್ರೆಡಿ ಎಂಟ್ರಿ ಇದು. ಅವಳ ಜೀವನ, ಅವನ ಜೀವನ, ಅವಳಾಗಿದ್ರೆ ಅವನಾಗಿದ್ರೆ ಅವ್ರವ್ರ ಜೀವನಗಳು ಭಗವಂತನಿಗೆ ಪ್ರೀತಿ. ಹೊಟ್ಟೆ ಯಾವ ಕಾರಣಕ್ಕೂ ನೀಟಾಗಿ ಹೊಟ್ಟೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಮ್ಮ, ಎಷ್ಟು 5 ತಿಂಗಳ ಮಗುಗೆ ಹೊಟ್ಟೆ ಮುಟ್ಟು ನೋಡ್ದ? ನೀಟಾಗಿ ಐತಾ? ಖುಷಿಯಾಗಿ ಹತ್ತಿ ಬಟ್ಟೆ ಇದ್ದಂಗೆ ಇದೆಯಾ? ಹೌದಾ? ಓಕೆ, ಸ್ವಲ್ಪ ಕಷ್ಟಪಡುತ್ತೆ ಯೂರಿನ್ ಮೋಷನ್ ಹೋಗುವಾಗ ಮಗು ಅಂತ ಯಾವಾಗ ಗಮನಿಸಿದ್ಯಾ?
ಇಲ್ಲ ಗುರುಗಳೇ, ಕರೆಕ್ಟ್ ಆಗಿ ಮಾಡ್ತಾನೆ. ಅಲ್ಲ, ಕರೆಕ್ಟಾಗಿ ಮಾಡ್ತಾನೆ ಅಂತ ಪ್ರಶ್ನೆ ಸರಿ, ಹಂಗೆ ಇರಲಿ. ನಾನು ಹೇಳ್ತಾ ಇರೋದು ಯಾಕೆ ಹೇಳ್ತೀನಿ ಈ ಮಾತನ್ನ ಅಂದರೆ, ನಿದ್ದೆ ಯಾವ ಕಾರಣಕ್ಕೂ ರಾತ್ರಿ ನಿದ್ದೆ ಮಾಡಲಿಲ್ಲ ಅಂದರೆ ಯೂರಿನ್ ಮೋಷನ್ ಕ್ಲಾರಿಟಿ ಇರಲ್ಲ. ಇವ್ರೇನು ಅನ್ಕೋತಾರೆ ಆಗತ್ತೆ, ಮಾಡ್ತಾ ಇದ್ದಾನೆ, ಆದ್ರೆ ಅದ್ರ ಕ್ಲಾರಿಟಿ ಕಂಡುಹಿಡಿಬೇಕು ನಮ್ ಜನ ಗೊತ್ತೇನಮ್ಮ. ಅದೆಲ್ಲ ಯಾಕೆ ನೋಡಕ್ ಹೋಗ್ಬೇಕು, ಆಗ್ಬೇಕು ಆಗ್ತದೆ ಅಷ್ಟೇ, ಹಂಗೆ ತಾನು ತಿಳ್ಕೊಂಡ್ರು ನಾವು. ಬೋರ್ಡ್ ಹಾಕೊಂಡು ಒಳಗಡೆ ಹೋಗ್ಬಿಟ್ರು ಹೋಗ್ ಬಂದ್ರು ಅಂತ. ಈ ತರ ಚೇಷ್ಟೆ ಸುಮಾರು ಜನಕ್ಕೆ ಗೊತ್ತಿದೆ. ಮಕ್ಕಳು ತಳ್ಬಿಟ್ಟು ಬಾಗ್ಲಾಕ್ಬಿಡೋದು, ಇವ್ರು ಬಾಗಿಲು ತೆಗೆದ ತಕ್ಷಣ ಅದು ಈಚೆ ಬಂದ ತಕ್ಷಣ ಹೋಗಿ ಬಂದೈತೆ ಅಂತ. ಈ ರೀತಿಯಾಗಿ ಅನುಭವಿಸ್ತಾ ಇರ್ತಕ್ಕಂಥದ್ದು ಇದೊಂದು ಸ್ವಲ್ಪ ನೀನು ಗಮನಿಸ್ಕೋ. ಚೆನ್ನಾಗೈತೆ ಅನ್ನೋದು ಮುಖ್ಯ ಅಲ್ಲ, ಗಂಡು ಹುಟ್ಟುಬಿಡ್ತು ಅನ್ನೋದು ಮುಖ್ಯ ಅಲ್ಲ. ಅನುರಾಧ ನಕ್ಷತ್ರ ರಾತ್ರಿಯಲ್ಲಿ ಹುಟ್ಟಿದ್ರೆ ಯಾವ ಕಾರಣಕ್ಕೂ ಇದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು 3 ತಿಂಗಳೊಳಗಡೆ. ಏನು, ರಾತ್ರಿಯಲ್ಲಿ ಮಗು ಜನನವಾದಕ್ಕೆ ಅದು ನಾರ್ಮಲ್ ಡೆಲಿವರಿ ಅಂತ ಬೇರೆ ಹೇಳ್ತಿದ್ಯಾ, ಮಂಗಳವಾರ ಅಂತ ಬೇರೆ ಹೇಳ್ತಿದ್ಯಾ. ಅಮ್ಮ, ನೀವು ಸತ್ತವರಿಗೆ ಮಾಂಸ ಮಾಡೋ ಅಭ್ಯಾಸ ಇದೆಯಾ? ಹಲೋ. ಇಲ್ಲ ಗುರುಗಳೇ, ಮಾಂಸ ಮಾಡಲ್ಲ, ನಾವು ವೆಜ್ಜೇ ಮಾಡ್ತೀವಿ. ಅದೇ ಪೂಜೆ ಮಾಡೋದಲ್ವಾ, ಫೋಟೋ ಮಾಡಿಬಿಟ್ಟು. ಹಾ ಹೌದು. ಅಂತವ್ರಿಗೆ ಬರೋದಿದ್ದಲ್ಲ ರಾತ್ರಿ ಹೊತ್ತು ಗಿಫ್ಟು. ಫೋಟೋ ಮಾಡ್ಬಿಟ್ಟು ಪೂಜೆ ಮಾಡ್ತಾರಲ್ಲ, ಮಕ್ಕಳು ಹುಟ್ಟೋದಲ್ಲ ರಾತ್ರಿಯಲ್ಲೇ. ಸೀಸರಿನ್ ಮಾಡ್ಕೊಂಡ್ರು ಅಲ್ಲಿ ಹಿಂಗಾಡ್ ರಾತ್ರಿಗೆ ಬರ್ತಾರೆ. ಇವ್ರು ಏನು ಮಾಡೋದು ಒಂದು ಕೆಟ್ಟ ಅಭಿಪ್ರಾಯ ಇದೆ ಕಣಮ್ಮ. ನಾವು ಸೀಸರಿನ್ಗೆ ಪುರೋಹಿತರ ಕೇಳ್ಕೊಂಬಿಡೋಣ, ಒಳ್ಳೆ ಡೇಟು ಇದೆಲ್ಲ ಮಾಡ್ಕೊಂಬತ್ತಾರಲ್ವಾ, ಆ ಡೇಟ್ ನೋಡ್ಕೋತಾರೆ ಅಷ್ಟೇ. ಅವರು ವಾರ ನೋಡ್ಕೋತಾರೆ, ನಕ್ಷತ್ರ ನೋಡ್ಕೋತಾರೆ, ಆದ್ರೆ ಸಮಯ ಇದೆಯಲ್ಲ, ರಾಹು ಕಾಲ ಗುಳಿ ಕಾಲ ಲೆಕ್ಕ ಹಾಕ್ತಾರೆ ಹೊರ್ತು ಸಂಜೆ ಹುಟ್ಟಿದ್ರೆ ಏನು, ರಾತ್ರಿ ಹುಟ್ಟಿದ್ರೆ ಏನು, ಬೆಳಗಿನ ಜಾವ ಹುಟ್ಟಿದ್ರೆ ಏನು, ಮಧ್ಯಾಹ್ನದಲ್ಲಿ ಹುಟ್ಟಿದ್ರೆ ಏನು, ಇದು ಗೊತ್ತಿರ್ಬೇಕಲ್ಲ. ಇದು ಪಂಚಾಂಗದಲ್ಲಿ ಇಲ್ಲ, ಅವ್ರು ಹೇಳಲ್ಲ, ಇವ್ರು ಕೇಳಲ್ಲ. 1ನೇ ತಾರೀಕು ತುಂಬಾ ಒಳ್ಳೇದಂತೆ, ಸ್ವಾತಿ ನಕ್ಷತ್ರ ತುಂಬಾ ಒಳ್ಳೇದಂತೆ, ಅಂತೆ ಒಳ್ಳೇದು. ಸೊ ಈ ರೀತಿಯಾಗಿ ತಪ್ಪು ಮಾಹಿತಿಯಿಂದ ಬರ್ತಕ್ಕಂಥದ್ದು ಪ್ರಾರಬ್ಧ ಕರ್ಮ. ಚತುರ್ಥಿ ತಿಥಿ ಜೀವನ ಪರ್ಯಂತ ತಿಥಿ ಅಂದ್ರೆ ಅನಾರೋಗ್ಯದಲ್ಲಿ, ಮನಃಶಾಂತಿಯಲ್ಲಿ. ಸೊ ಈ ಸತ್ಯನ ತಿಳ್ಕೊಳ್ಳದೆ ಮಗುಗೆ 5 ತಿಂಗಳಾಯ್ತು, ಇನ್ನೂ ಕಾಲ ಕಳೀತಾ ಇದ್ದಾರೆ. ಯಾಕಮ್ಮ, ಇದೆಲ್ಲ ನಂಬಿಕೆ ಅಲ್ವಾ ನಿಮ್ಮ ಯಜಮಾನ್ರಿಗೂ ನಿನ್ಗೂ? ಇಲ್ಲ ಗುರುಗಳೇ, ನಂಬಿಕೆ ಇದೆ. ಮತ್ತೆ ಯಾಕೆ ಏನ್ ಮಾಡ್ತಿದ್ದೆ 5 ತಿಂಗಳಿಂದ? ಗಂಡು ಮಗು ಹೋಗಂತ ಖುಷಿಯಾಗಿ ಇದ್ಕೊಂಬಿಟ್ಟೆ ಅನ್ನೋ. ಅರೆ, ಮಗು ಹುಟ್ಟಿರ್ತಕ್ಕಂಥ ರಾತ್ರಿಲಿ ಹುಟ್ಟಿರ್ತಕ್ಕಂಥದ್ದು ಅದನ್ನು ಭಗವಂತ ಕೊಟ್ಟದ್ದು, ಭಗವಂತ ಮೇಲೆ ಹಾಕ್ಬಿಡ್ಬೇಡ. ನಿಮ್ ಗಿಫ್ಟ್ ಇದು. ನಿಮ್ಮ ಅಪ್ಪನ ಮನೆಯಲ್ಲೂ ಅದೇನೆ, ನಿನ್ನ ಗಂಡನ ಮನೆಯಲ್ಲೂ ಅದೇನೆ. ಏನೋ ಗಂಡು ಅಂದ್ರೆ ಯಾಕೆ ಅಂದ್ರೆ ಇವ್ರು ಗಂಡು ಅಂತ ಖುಷಿ ಪಡ್ಬೋದು. ಇವ್ರನ್ನ ಆಟ ಆಡ್ಸಕ್ಕೆ, ಬುದ್ಧಿ ಕಲ್ಸಕ್ಕೆ, ಹೊಟ್ಟೆ ಉರ್ಸ್ಕೊಳಕ್ಕೆ, ಬೀದಿಗಳಿಯಕ್ಕೆ ಅದಕ್ಕೆ ಹುಟ್ಟಿರೋದು ಅಂತ ಗೊತ್ತಿಲ್ಲ. ಹಾಗಂತ ಹೆದರ್ಕೋಬೇಡ ನೀನು. ಹಿಂಗೆಲ್ಲ ಏನು ಅಂದ್ರೆ ಈ ತರ ಸತ್ಯ ಯಾರಿಗೂ ನಿನ್ಗೆ ಹೇಳಕ್ ಸಾಧ್ಯ ಇಲ್ಲ. ಇವತ್ತು ಅಕಸ್ಮಾತ್ ನಿಂಗೆ ಸಿಕ್ಕಿದೆ, ಭಯ ಬೀಳಬೇಡ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಮಗುವನ್ನ ಹೇಗೆ ಬೆಳೆಸ್ಬೇಕು, ಆರೋಗ್ಯವನ್ನ ಹೇಗೆ ಸರಿ ಮಾಡ್ಕೋಬೇಕು, ಮತ್ತೆ ಆ ಮಗುವನ್ನ ನಮ್ಮ ವಂಶಕ್ಕೆ ತಗೋಬೇಕು. ಇವ್ರ ವಂಶದ ಮಗು ಅಲ್ಲ ಅದು. ಇವರು ನನ್ನ ಮಗು ಅಂತ ಅನ್ಕೊಂಡಿದ್ದಾರೆ. ಯಾವ ಮಗುನು ತಂದೆ ತಾಯಿಗೆ ಮಗು ಅಂತ ಅನ್ಕೋತಾರಲ್ಲ, ಇದೇ ನಮ್ಮ ದೇಶದಲ್ಲಿ ಆಗಿರೋ ದೊಡ್ಡ ಅನಾಹುತ. ಅದೆಷ್ಟು ತಂದೆ ತಾಯಿಗಳೆಲ್ಲ ಹುಟ್ಟು ಬಂದು ಸತ್ತು ಹುಟ್ಟು ಬಂದಿರುತ್ತೋ, ಅದು ಇಲ್ಲಿಗೆ ಬಂದಾಗ ಈ ನಕ್ಷತ್ರ ತಗೊಂಡ್ ಬರುತ್ತೆ ಅಂತ ಇವ್ರು ತಿಳ್ಕೋಬೇಕು. ಅಮ್ಮ, ಅರ್ಥ ಆಯ್ತಾ? ದಯವಿಟ್ಟು ತಿಳ್ಕೊ. ಈ ಶಾಸ್ತ್ರ ಹೇಳೋರು ಹೇಳ್ತಾರೆ ಏನು, ಅನುರಾಧ ಕಣ್ಣು ಮುಚ್ಕೊಂಡು ಹೋಗ್ಬಿಡಮ್ಮ ಅಂತ. ಅಂದ್ರೆ ಏನು ಬೇಡ, ಅದು ಹೆಂಗಾರ ಹಾಳಾಗೋಗ್ಲಿ ಅಂತ ಅವ್ರ ಅಭಿಪ್ರಾಯ. ಇವರು ಏನು ಭಾರಿ ಚೆನ್ನಾಗೈತೆ ನನ್ನ ಮಗು ಅಂತ ಅಕ್ಕಪಕ್ಕದಲ್ಲ ಹೇಳ್ಕೊತಾರೆ. ಸೊ ಈ ಸತ್ಯವನ್ನ ಯಾರು ಹೇಳಲ್ಲ, ಒಳ್ಳೇದು ಅಂತ ಎಲ್ಲೂ ಹೇಳಿದ್ರೆ ನಂಬಬೇಡ. ಪ್ರಪಂಚದಲ್ಲಿ ಯಾವ ನಕ್ಷತ್ರ ಒಳ್ಳೇದಂತೂ ಇಲ್ಲ. ಸತ್ಯ ತಿಳ್ಕೊಳ್ಳೋಕ್ಕೆ ಮಗು ಬರೋದು ಒಳ್ಳೇದಾಗ್ಲಿ ತಾಯಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿರೋದು? ಮೇಡಮ್, ನನ್ನ ಹೆಸರು ದಿವ್ಯಾ ಅಂತ, ನಾವು ತುಮಕೂರಿಂದ ಕಾಲ್ ಮಾಡಿರೋದು. ಓಕೆ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ಮೇಡಮ್, ನಮ್ಮ ಅಕ್ಕನ ಬಗ್ಗೆ ಕೇಳ್ಬೇಕಾಯ್ತು. ಅವರ ರಾಶಿ, ನಕ್ಷತ್ರ, ತಿಥಿ ಹಾಗೆ ಲಗ್ನ ತಿಳಿಸಿ. ಮೇಡಮ್, ಹೆಸರು ವಿದ್ಯಾ, ವೃಷಭ ರಾಶಿ, ರೋಹಿಣಿ ನಕ್ಷತ್ರ, ಶುಕ್ಲ ಪಕ್ಷ, ಚತುರ್ಥಿ ತಿಥಿ. ಓಕೆ, ಗುರುಗಳಿದ್ದಾರೆ ಮಾತಾಡಿ. ಹಲೋ, ಹರಿ ಓಂ. ನಮಸ್ತೆ ಗುರುಜಿ. ನಾರಾಯಣ, ಹೇಳಮ್ಮ, ಯಾರು? ನಾನ್ ನಮ್ಮ ಅಕ್ಕನ ಬಗ್ಗೆ ಕೇಳ್ಬೇಕಾಗಿತ್ತು. ಏನ್ ವಿಷಯ? ಅಂದ್ರೆ ಅವ್ರಿಗೆ 28 ವರ್ಷ ಆಗಿದೆ, ಇನ್ನ ಮದ್ವೆ ಸೆಟ್ ಆಗಿರ್ಲಿಲ್ಲ. ಬಹಳ ಕಡೆ ಟ್ರೈ ಮಾಡ್ತಿದ್ದು, ಯಾವ ಸೆಟ್ ಆಗ್ತಿರ್ಲಿಲ್ಲ. ಅದಕ್ಕೆ ಒಂದ್ಸತಿ ಕೇಳೋಣ ಅಂತ ಫೋನ್ ಮಾಡ್ದೆ ಗುರುಜಿ. ಈಗ ಸೆಟ್ ಆಗಿದೆಯಾ, ಇನ್ನೂ ಆಗಿಲ್ವಾ? ಇಲ್ಲ ಗುರುಜಿ, ಸೆಟ್ ಆಗಿಲ್ಲ. ಏನ್ ಮಾಡ್ತಾ ನಿಮ್ಮ ಅಕ್ಕ? ನಮ್ಮ ಅಕ್ಕ ವರ್ಕ್ ಮಾಡ್ತಿದ್ದಾರೆ, MBA ಮಾಡ್ಕೊಂಡು HR ಆಗಿ ಒಂದ್ ಇಂಡಸ್ಟ್ರಿ ವರ್ಕ್ ಮಾಡ್ತಿದ್ದಾರೆ. ಓಕೆ, ನಿಮ್ಮ ಅಕ್ಕನಿಗೆ ಮದುವೆ ಇಷ್ಟ ಇದೆ ಅಂತ ನಿನ್ ಗೊತ್ತಾಗಿದ್ಯಾ? ಇಷ್ಟ ಇದೆ, ಮನೇಲಿ ನೋಡಿ ಅಂತ ಹೇಳಿದ್ಮೇಲೆ ಸ್ಟಾರ್ಟ್ ಮಾಡಿದ್ದು ನೋಡ್ಲಿಕ್ಕೆ. ಯಾವಾಗ ಹೇಳಿದ್ದು ನೋಡಿ ಅಂತ?
ನಂದ್ 2 ವರ್ಷದ ಮುಂಚೆನೆ ಹೇಳಿದ್ರು ಅವರು. 2 ವರ್ಷದ ಮುಂಚೆಯಿಂದನೂ ನೋಡ್ತಾ ಇದೀವಿ. ನೋಡ್ತಾ ಇದ್ದೀವಿ ಅಂದ್ರೆ ಹೆಂಗೆ, ಯಾವ ತರ ನೋಡ್ತಾ ಇರೋದು ಅಂತ? ಅಂದ್ರೆ ಅವ್ರ ಎಜುಕೇಶನ್ ಮೇಲೆ ನೋಡ್ತಾ ಇದಾರೆ. ಡಾಕ್ಟರ್ಗೆ ಡಾಕ್ಟ್ರೇ ಬೇಕು. ಮದುವೆ ಆಗೋದೇ ಕಷ್ಟ. ರೋಹಿಣಿ ನಕ್ಷತ್ರ ಇವರು ಕ್ಲಾರಿಟಿ ಹುಡುಕ್ತಾವ್ರೆ. ಅಮ್ಮ 20 ವರ್ಷ ಹುಡುಕರು ಮದುವೆ ಆಗಲ್ಲ. ಏನರ್ಥ ಆಯ್ತು? ಅಂದ್ರೆ ಇದೇ ತರ ಹುಡುಕಿದ್ರೆ ಅರ್ಥ ಮದ್ವೆ ಆಗಲ್ಲ ಅಂತ. ನೀವು ಬರ್ಕೊಂಡಿದಿರಲ್ಲ, ಹೈಟ್ ಇಷ್ಟಿರ್ಬೇಕು, ಸಂಬಳ ಹಿಂಗಿರ್ಬೇಕು, ಇಷ್ಟು ಓದಿರ್ಬೇಕು ಅಂತ ಬರ್ಕೊಂಡಿದಿರಲ್ಲ, ಆ ಚೀಟಿನ ಬರೆದ್ಬಿಟ್ಟು ಎಲ್ಲ ಇದ್ ಮಾಡ್ಬಿಟ್ಟು ಬಿಸಾಕ್ಬಿಡ್ಬೇಕು. ನಂಬರ್ 1. ನಂಬರ್ 2, ನಿಮ್ ತಂದೆ ಏನ್ ಮಾಡ್ತಾರೆ? ನಮ್ ತಂದೆ ಗಾರೆ ಕೆಲಸ ಮಾಡ್ತಾರೆ. ಓಕೆ, ಇದಲ್ಲ ಮನೇಲಿ? ಇದಾರೆ, ಇಲ್ಲೇ ಇದಾರೆ. ಕೊಡು ಫೋನು. ಗುರುಗಳೇ ನಮಸ್ಕಾರ. ನಾರಾಯಣ ಅಣ್ಣ, ಯಾವಾಗ ಅಕಸ್ಮಾತ್ ಆಗಿ ಗೊತ್ತಿಲ್ಲದೆ ಬೇಜಾರ್ಗೆ ಯಾವ ಹೊಡೆದ್ಬಿಟ್ಟಣ್ಣ? ಯಾವಾಗ ಗೊತ್ತಿಲ್ಲದೆ ಬೇಜಾರ್ಗೋಸ್ಕರ ಸುಮ್ಮನೆ ಖುಷಿಗೆ ಆ ಹೊಡೆದಿದ್ ಯಾವಾಗ ಅಂದೆ? ಎಂದು ನನಗೆ ಜ್ಞಾಪನ ಇಲ್ಲ ಗುರುಗಳೇ. ಅಲ್ಲ ಹೋಗ್ಲಿ, ಯಾವಾಗಾರ ಅಕಸ್ಮಾತ್ ಆಗಿದೆ ಅನ್ನೋದು ಏನಾದ್ರು ನೆನಪಿದ್ಯಾ? ಅಕಸ್ಮಾತ್ ಗಾಡಿಲಿ ಹೋಗುವಾಗ ಅಡ್ಡ ಬಂದಿತ್ತು ಆಗಿದ್ರು ಆಗಿರ್ಬೋದು, ನಾವಂತೂ ಹೊಡೆದಿಲ್ಲ. ಆಕಸ್ಮಿಕವಾಗಿ ಆಗಿರ್ಬೋದು. ಓಕೆ, ಕುಕ್ಕಿಗೆಲ್ಲ ಹೋಗಿ ಇದ್ ಮಾಡ್ಸ್ಕೊಂಬಂದು ಅದೇನ್ ಮಾಡ್ಸ್ಕೊಂಬಂದ ಅದೇ ಸ್ವಲ್ಪ ಓಕೆ. ಈಗ ಒಂದು ವಿಷಯ, ನಿಮ್ಮ ಮನೆ ಎಷ್ಟು ವರ್ಷದ್ದು? ನಮ್ಮ ಮನೆದು 20 ವರ್ಷ ಇರ್ಬೋದು ಗುರುಗಳೇ. ಅಮ್ಮ, ನಿನ್ಗೆ ಕನ್ನಡದಲ್ಲಿ ದಿಕ್ಕು ಹೇಳಕ್ ಬರುತ್ತಾ, ಇಂಗ್ಲಿಷಲ್ಲಿ ದಿಕ್ಕು ಹೇಳಕ್ ಬರುತ್ತಾ? ಎರಡರಲ್ಲೇ ಹೇಳ್ತೀನಿ. ವೆರಿ ಗುಡ್. ಏನ್ ಓದ್ತಾ ಇದೆಯಾ ನೀನು? ನಾನು ಓದಿದ್ದೀನಿ, M.Com ಮಾಡಿದ್ದೀನಿ ಗುರುಗಳೇ. ಉತ್ತರ ದಿಕ್ಕು ಗೊತ್ತಾಗತ್ತಾ? ನಾರ್ತ್ ಗೊತ್ತಾಗುತ್ತೆ. ಉತ್ತರ ದಿಕ್ಕು ಏನಿದೆ ನಿಮ್ಮ ಮನೆ ಉತ್ತರದಲ್ಲಿ? ಏನಿದೆ? ಅದೇ ಖಾಲಿ ಜಮೀನ್ ಇದೆ, ಅಂದ್ರೆ ಬಿದ್ದೋಗಿರೋ ಮನೆಗಳಿದಾವೆ. ನಿಮ್ ಜಾಗ ಇದೆಯಾ ಅಲ್ಲಿ? ಬೇರೆಯವ್ರ ಜಾಗನ ಅದು? ಬೇರೆ ಜಾಗ, ನಮ್ದಲ್ಲ. ನಿಮ್ ಜಾಗ ಒಂದ್ ಸ್ವಲ್ಪನೂ ಬಿಟ್ಟಿಲ್ಲ? ಉತ್ತರ ಭಾಗದಲ್ಲಿ 1.5 ಅಡಿ ಬಿಟ್ಟಿದೀವಿ. ಕಾಂಪೌಂಡ್ ಹಾಕಿಲ್ಲ? ಹಾಕಿಲ್ಲ. ಯಾಕೆ? ಕಾಂಪೌಂಡ್ ಅಂದ್ರೆ ಒಂದ್ ಸ್ವಲ್ಪ ಹಾಕಿದೀವಿ, ಇನ್ ಮಿಕ್ಕಿದ ಕೈನ ಹಾಕಿಲ್ಲ, ಬಿಟ್ಬಿಟ್ಟಿದೀವಿ. ಯಾಕೆ? ಬಿಟ್ಬಿಟ್ಟಿದೀವಿ. ಯಾಕೆ ಅಂದ್ರೆ ಅವ್ರಿನ್ನ ಪಕ್ಕದವ್ರು ಯಾರು ಮನೆ ಕಟ್ಟಿಲ್ಲ ಅಲ್ಲ, ಜಗಳಕ್ಕೆ ಏನಾದ್ರು ಆಗುತ್ತೆ ಅಂತ ಹಂಗೆ ಬಿಟ್ಕೊಂಡು. ಅಂತೂ ಈಗಲೇ ಅಡ್ವಾನ್ಸ್ ಜಗಳ ಆಗತ್ತೆ ಅಂತ ಗೊತ್ತಾಗಿದೆ. ಅಲ್ಲ, ಅಲ್ಲಿ ಜನ ಯಾವ ರೀತಿ ಇರ್ತಾರೆ ಅಂತ ಗೊತ್ತಾಗಲ್ಲ ಅಲ್ವಾ ಗುರುಗಳೇ? ಒಂದೊಂದ್ ಅಡಿಗೂ ಜಗಳ ಆಡ್ತಾರಲ್ವಾ? ಓಕೆ, ಈಗ ಮನೆ ಬಾಗ್ಲು ಯಾವ ದಿಕ್ಕಿನಲ್ಲಿದೆ? ಈಶಾನ್ಯದಲ್ಲಿದೆ ಅಂತನ, ಪೂರ್ವದಲ್ಲಿದೆ ಅಂತನ ಹೇಳ್ತೀಯಾ? ಪಶ್ಚಿಮಕ್ಕೊಂದಿದೆ, ಪೂರ್ವಕ್ಕೊಂದಿದೆ. ಪೂರ್ವ ಅಂದ್ರೆ ಅಡಿಗೆ ಮನೆ ಲೈನ್ ಅಲ್ಲಿ ಇದೆಯಾ? ಈ ಕಡೆ ಉತ್ತರದ ಗೋಡೆ? ಮನೆ ಲೈನ್ ಅಲ್ಲೇ ಇದೆ. ಓಕೆ, ಅಲ್ಲಿ ಬಾಗಲ್ ತೆಗೆದ್ರೆ, ಮೇನ್ ಡೋರ್ ತೆಗೆದ್ರೆ ಅಡಿಗೆ ಮನೆ ಗೋಡೆ ಒತ್ಕೊಂಡಂಗಿದ್ಯಾ? ಗೋಡೆ ಅಡಿಗೆ ಮನೆ ಗೋಡೆ ಅಡಿಗೆ ಮನೆಯಿಂದನೇ ನಾವು ಬಾಗ್ಲು ಮಾಡಿರೋ ಒತ್ಕೊಂಡಂಗೆ ಇದೆ ಗುರುಗಳೇ. ಅಡಿಗೆ ಮನೆಯಿಂದ ಸೀದಾ ಹೊರಗಡೆ ಮೇನ್ ಡೋರ್ಗೆ ಹೋಗ್ಬೋದು? ಹೋಗ್ಬೋದು. ಅದು ಅಂದ್ರೆ ಈ ಕಡೆ ಪೂರ್ವದ ಬಾಗ್ಲಲ್ಲಿ ಹೋಗ್ಬೋದು. ಸರಿ ಸರಿ. ಪಶ್ಚಿಮಕ್ಕೆ ಈ ಕಡೆ ಇಟ್ಕೊಂಡಿದೀವಿ. ಮೇನ್ ಬಾಗ್ಲು ಇರೋದು ಪಶ್ಚಿಮಕ್ಕೆ, ಓಡಾಡೋದೆಲ್ಲ ನಾವು ಪಶ್ಚಿಮಕ್ಕೆ. ಇಲ್ಲಿ ಪೂರ್ವದಲ್ಲಿ ಹಿಂದಿನ ಬಾಗ್ಲು ಮಾಡ್ಕೊಂಡಿದ್ದೀವಿ. ಅದೇ ಅಡಿಗೆ ಮಾಡಿದ್ದು, ಪಾತ್ರೆ ತೊಳಿಯಕ್ಕೆ, ಬಟ್ಟೆ ಇದ್ ಮಾಡಕ್ಕೆಲ್ಲ ಇಟ್ಕೊಂಡು. ಹೌದೌದೌದು. ಓಕೆ ಓಕೆ. ಪಶ್ಚಿಮದ ರಸ್ತೆನಾ? ಪಶ್ಚಿಮದಲ್ಲಿ ರಸ್ತೆ ಇಲ್ಲ, ಅಂದ್ರೆ ಕಾಂಪೌಂಡ್ ಅಲ್ಲಿಗೆ ಹಾಕೊಂಡಿದೀವಿ. ಆ ಕಡೆಯಿಂದ ಕಾಂಪೌಂಡ್ ಹಾಕಿ ದಕ್ಷಿಣಕ್ಕೆ ರಸ್ತೆ ಇದೆ ನಮ್ದು. ಓಕೆ. ನಿಮ್ ಮನೇಲಿ ಗಂಡಸರು ಅಂತ ನಿಮ್ಮ ಅಪ್ಪ ಒಬ್ರೇನಾ? ಅಪ್ಪ ಒಬ್ರೇ ಇರೋದು. ನೀವಿಬ್ರು ಹೆಣ್ಮಕ್ಳು? ಹೌದು. ನಿಮ್ಮ ಅಮ್ಮನ್ಗೆ ಕೋಪ ಜಾಸ್ತಿನಾ, ನಿಮ್ಮ ಅಪ್ಪನ ಕೋಪ ಜಾಸ್ತಿನಾ? ಇಬ್ರಿಗೂ ಕೋಪ ಇದೆ ಗುರುಗಳೇ. ಜಾಸ್ತಿ ಅಮ್ಮಂಗೂ ಇದೆ, ಇವಾಗ ಅಮ್ಮಂಗ್ ಜಾಸ್ತಿ, ಅಪ್ಪನ ಕಂಟ್ರೋಲ್ ಇದೆ. ಓಕೆ. ಹಾವು ಮನೆ ಹತ್ರ ಯಾವಾಗ ಬಂದಿತ್ತು? ನಾನ್ ನೋಡಿರೋ ಮಟ್ಟಿಗೆ 1 ವರ್ಷ 2 ವರ್ಷದಿಂದ ಮನೆ ಹತ್ರ ಬಂದಿದ್ ನಾನೇ ನೋಡಿದೀನಿ, ಹೇಳಿದೀನಿ. ಅದು ಬಂದು ಬಾಗ್ಲು ತಾವ್ ನಿಂತಿತ್ತು, ನಾನೇ ನೋಡಿದೀನಿ. ಆಮೇಲೆ ಹೊಡೆದಿದ್ ಯಾವಾಗ? ಹೊಡೆದಿದ್ ಗೊತ್ತಿಲ್ಲ, ನಾವು ನೋಡಿರೋ ಮಟ್ಟಿಗೆ ಇವ್ರು ಹೊಡೆದಿಲ್ಲ. ಅಂದ್ರೆ ನಮ್ಗ್ ಗೊತ್ತಿರೋ ಮಟ್ಟಿಗೆ ಯಾರು ಹೊಡೆದಿಲ್ಲ. ಅಂದ್ಮೇಲೆ ಮನೆ ಹತ್ರ ಯಾಕೆ ಬಂತು ಅನ್ನೋ ಪ್ರಶ್ನೆ ಅಲ್ವಮ್ಮ? ಈಗ ಮನೆ ಹತ್ರ ಹಾವು ಯಾಕೆ ಬರ್ಬೇಕು ಅನ್ನೋ ಪ್ರಶ್ನೆ ಹೌದಾ ಅಲ್ವಾ? ಹೌದು, ಬರುತ್ತೆ. ಆ ಪ್ರಶ್ನೆಗೆ ಉತ್ತರ ತಿಳ್ಕೊಂಡ್ರೆ ನಿಮ್ಮ ಅಕ್ಕನ ಮದುವೆ ಆಗತ್ತೆ ಅಂತ ತಿಳ್ಕೊಬೇಕು. ಒಂದ್ ತಿಳ್ಕೊ, ಈಗಿರೋ ಸನ್ನಿವೇಶಕ್ಕೆ ನಿಜ ಹೇಳ ಸುಳ್ಳು ಹೇಳ? ನಿಜನೇ ಹೇಳಿ, ಸುಳ್ಳು ಬೇಡ. ಅಮ್ಮ, ಎಂಗೇಜ್ಮೆಂಟ್ ಆದ್ರೂ ಈ ಮದುವೆ ನಡೆಯಲ್ಲ. ನಂಬರ್ 1. ಬಂದ್ ನೋಡ್ತಾರೆ ಅಲ್ವಾ, ನಿಮ್ಗೆ ಇಷ್ಟ ಆಗಲ್ಲ, ಇಲ್ಲ ಅವ್ರಿಗೆ ಇಷ್ಟ ಆಗಲ್ಲ. ಬರೀ ಆಕ್ಸಿಡೆಂಟ್ ಆಗ್ತಕ್ಕಂಥ ರೀತಿಯಲ್ಲಿ ಮದುವೆ ನಡೆಯಲ್ಲ, ಹಿಂಗೆ ನಡೆಯತ್ತೆ. ಅಕಸ್ಮಾತ್ ತಪ್ಪಿ ಬಂದವರು ನಿನ್ನ ಮದುವೆ ಮಾಡಕ್ ಕೇಳ್ತಾರೋ ಏನೋ ಗೊತ್ತಿಲ್ಲ. ನೀವು ನಿಮ್ಮ ಮಕ್ಕಳು ಮಾಡಕ್ ಕೊಟ್ಟಿದ್ದೀರಾ, ಅಕಸ್ಮಾತ್ ನಿನ್ ಕೇಳ್ಬೋದು ಮದುವೆ ಮಾಡ್ಕೊಡ್ತೀರಾ ಅಂತ. ಇದರಿಂದ ಅರ್ಧ ಮದುವೆ ಗೊಂದಲಕುರಿಯಾಗಿ ಯಾವ ಕಾರಣಕ್ಕೂ ನಿಮ್ಮ ಮನೆಯಲ್ಲಿ ಶುಭ ನಡೆಯೋದಕ್ಕೆ ಅವಕಾಶ ತುಂಬಾ ಕಮ್ಮಿ ಇದೆ. ಮಾಡಿದ್ರೆ ಕದ್ದು ಮದುವೆ ಮಾಡೋ ತರ. ಹೇಗೆ ಅಂದ್ರೆ, ಒಪ್ಪದ್ರ ಮಾಗ್ ಬೂಸ್ಬಿಡಿ ಇವತ್ತೆ,
ಜ್ಯೇಷ್ಠ ಮಾಸಕ್ಕೆ ಮಾಡ್ತೀನಿ, ಆಷಾಢ ಮಾಸಕ್ಕೆ ಮಾಡ್ತೀನಿ, ಶ್ರಾವಣ ಕಳ್ಕೊಂಡು ಮಾಡ್ತೀನಿ ಅಂದ್ರೆ ಮದುವೆ ಕಿತ್ತೋಗುತ್ತೆ. ಹಾ ಎಲ್ಲ ಓಕೆನಾ, ಇವತ್ತೇನ ರೆಡಿನಾ, ರೆಡಿ. ಈ ತರ ಕದ್ದು ಮದುವೆ ಅಂತ ಹೇಳ್ತೀವಿ ನಾವು ಇದಕ್ಕೆ. ಕದ್ದು ಮದುವೆ ಅಂದ್ರೆ ತಪ್ಪಲ್ಲ, ಅದು ಇಮಿಡಿಯೇಟ್ ಆಗಿ ಮದುವೆ ತೀರ್ಮಾನ ಮಾಡ್ಬಿಡೋದು. ಓಕೆ ಆಯ್ತಾ, ಮಾಡ್ಬಿಡಿ. ಸೊ ಈ ರೀತಿ. ಜೊತೆಗೆ ಇನ್ನೊಂದು, ರೋಹಿಣಿ ನಕ್ಷತ್ರಕ್ಕೆ ದಾಂಪತ್ಯ ಚೆನ್ನಾಗಿರಲ್ಲ. ಜೋಪಾನ ಪಾಪ ಹೆಂಗೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಅವಳು. ನೀನು MCOM ಓದಿದೀಯಾ, ನೀವಿಬ್ರು ಓದಿದ ಮುಖ್ಯ ಅಲ್ಲ, ನಿಮ್ಮಪ್ಪ ಓದಿಸಿದ ಮುಖ್ಯ ಅಲ್ಲ. ನೀನು ನಿನ್ನ ನಕ್ಷತ್ರ ಪ್ಲಸ್ ನಿಮ್ಮ ಅಕ್ಕನ ನಕ್ಷತ್ರ ಇವೆರಡರ ಸತ್ಯ ತಿಳ್ಕೊಂಡು ನೀವು ಮನೆ ಕಟ್ಟಿರ್ತಕ್ಕಂಥ ವಿಚಾರವನ್ನು ತಿಳ್ಕೊಂಡು, ಯಾಕೆಂದ್ರೆ ಅಲ್ಲಿ ಪಕ್ಕದಲ್ಲಿ ದೇವಸ್ಥಾನ, ಹರಳಿ ವೃಕ್ಷ ಇರತಕ್ಕಂಥ ಜಾಗಕ್ಕೆ ಸಂಬಂಧಪಟ್ಟಂಥ ಜಾಗದಲ್ಲಿ ಮನೆ ಕಟ್ಟಿದ್ದೀರಾ. ಅದರ ಕರ್ಮದ ಫಲದಿಂದ ನೀನು ಅಥವಾ ನಿಮ್ಮಕ್ಕ ಗಂಡು ಮಗನಾಗಿ ಹುಟ್ಟಬೇಕಾಗಿದ್ದಂತಹ ಸಂದರ್ಭ ಈ ರೀತಿ ಉಲ್ಟಾಗಿರೋದಕ್ಕೆ ಕಾರಣ ಆಗಿರುತ್ತೆ. ಈ ಸತ್ಯ ತಿಳಿಯಬೇಕಾದ್ರೆ ಇಬ್ಬರು ಕುಂಡ್ಲಿ ಯಾವ್ದಾರು ಒಂತಂದ್ರೆ ನಾನು ತೋರಿಸ್ಕೊಡ್ತೀನಿ ಮನೆ ಪಕ್ಕ ಏನಿದೆ ಅಂತ. ಈ ಸತ್ಯ ತಿಳ್ಕೊಳ್ಳಿ. ಆ ಥರ ಮಾಡಿ ಮದುವೆ ಮಾಡಬೇಡಿ. ಇದೆಲ್ಲ ಕರ್ಮ ತೊಳ್ಕೊಂಡು ಮದುವೆ ಮಾಡಿ. ಸುಬ್ರಹ್ಮಣ್ಯಕ್ಕೆ ಹೋದ ತಕ್ಷಣ ಎಲ್ಲ ಕಳೆದೋಗುತ್ತೆ ಅಂತ ಅನ್ಕೊಳ್ಳೋದಲ್ಲ, ಕ್ರಮವನ್ನು ಅನುಸರಿಸಿ ಮಾಡಿ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಸಿದ್ಧವಾಗಿದೆ, ಎಲ್ಲಿಂದ ಅಂತ ನೋಡೋಣ. ಹಲೋ, ನಮಸ್ತೆ. ಹಲೋ ಹಲೋ ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಗುಲ್ಬರ್ಗದಿಂದ ಕರೆ ಮಾಡೋದು. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ರಿ. ಅವ್ರ ರಾಶಿ, ನಕ್ಷತ್ರ, ತಿಥಿ ಹಾಗೆ ಲಗ್ನ ತಿಳಿಸಿ. ರಾಶಿ ರೀ ತುಲಾ ರಾಶಿ ರೀ. ತುಲಾ ರಾಶಿ. ಟಿವಿ ಅಲ್ಲಿ ಮ್ಯೂಟ್ ಮಾಡಿ. ಹಲೋ, ತುಲಾ ರಾಶಿ ರೀ, ಚಿತ್ತಾ ನಕ್ಷತ್ರ ರೀ. ಮೇಡಮ್ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಹಾನ್ರಿ. ಹಲೋ, ತುಲಾ ರಾಶಿ. ಸಾಕು ಸಾಕು ಸಾಕು. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ಹಲೋ. ನಿಮ್ಮ ಯಜಮಾನ್ರಲ್ಲಿ ಹರಿಗುರು. ನಿಮ್ಮ ಯಜಮಾನ್ರಲ್ಲಿ ನಮ್ಮ ಯಜಮಾನ್ರು ಡ್ಯೂಟಿ ಹೋಗಿದಾರೆ. ಓಕೆ. ಮಗಳ ಚಿತ್ತಾ ನಕ್ಷತ್ರ. ಚಿತ್ತಾ ನಕ್ಷತ್ರ ಮಗಳ್ರಿ, ಷಷ್ಠಿ ತಿಥಿ ರೀ. ಸಾಕು ಸಾಕು ಸಾಕು. ಎಷ್ಟು ವಯಸ್ಸು? ವಯಸ್ಸು 27. ಏನಾಗ್ಬೇಕು? ಮದುವೆ ಸಲ ಯೋಚನೆ ಮಾಡಕತ್ತೇವ್ರಿ. ಮದುವೆ ಮಾಡಕ್ಕೆ ಯಾಕೆ ಯೋಚನೆ? ಓದ್ಲಕ್ ಹೋಗಿಲ್ಲ ಅಂತ ಹೊರ ಬರ್ತಾ ಇದಾರ. ಆಗ್ತದೇನ್ರಿ ಅಂತ. ಅಲ್ಲ, ವರ ಬರ್ತಾ ಇದ್ರೆ ಮದುವೆ ಮಾಡತ್ತಾನೆ. ಇದು ಪಸಂದ್ ಮಾಡಿ, ಇವಳು ಪಸಂದ್ ಮಾಡಿ ಆಗ್ಬೇಕಲ್ರಿ. ಅಂದ್ರೆ ಇವ್ರೊಪ್ಪದ್ರ ಅವ್ರಪ್ಪಲ್ಲ, ಅವ್ರಪ್ಪದ ಇವ್ರಪ್ಪಲ್ಲ. ಹಾನ್ರಿ, ಹಿಂಗ ಆಗ್ತದ. ಸರಿ, ತಿಳ್ಕೊಬೇಕು ತಾನೆ ಯಾಕೆ ಈ ಥರ ಆಗ್ತಾ ಇದೆ ಅಂತ. ಯಾಕೆ ಈ ತರ ಆಗ್ತದ ನೀವೇ ಹೇಳ್ರಿ ಗುರುಜಿ. ಅಲ್ಲ, ನಾನು ಹೇಳೋದು ಸರಿಯಮ್ಮ. ಎಷ್ಟು ವಯಸ್ಸು ಮಗಳಿಗೆ? 97 ಹುಟ್ಟಾಳಂದ್ರೆ 27 ಚಲೋ ಏನ್ರಿ. 27 ವರ್ಷದಿಂದ ಮಗಳ ಬಗ್ಗೆ ತಿಳ್ಕೊಳ್ಳದೆ ನೀವೇ ಹೇಳ್ರಿ ಅಂತ ನನಗೆ ಹೇಳ್ತಿದ್ಯಾ ತಾಯಿ? ಹಂಗೆ ತಿಳ್ಕೊತಾ ಇದ್ದೀನ್ರಿ. ಕಂಪ್ಯೂಟರ್ ಒಂದೊಂದ್ರಾಗ ಒಂದೊಂದ್ ತರ ಹೇಳ್ತಾರ. ಏನ್ ಆಗಿದ್ದು ಮಾಡ್ತಾ ಇದ್ದೀನಿ. ಓಕೆ. ಮನೆ ಎಷ್ಟು ವರ್ಷದ್ದು? ಮನೆ ರೀ 6 ವರ್ಷದ ಐತ್ರಿ. ಓಕೆ. ನಾನ್ ವೆಜ್ಜು ತುಂಬಾ ಬಳಸ್ತೀರಾ ಮನೆಯಲ್ಲಿ? ಮನೆಯಲ್ಲಿ ನಾನ್ ವೆಜ್ ಹೊರಗಡೆ ತಿಂದು ಬರ್ತಾರ. ನನ್ ಮಕ್ಕಳು ನಾವು ಲಿಂಗಾಯತರ ನಾವು ತಿನ್ನಲ್ರಿ. ಹೊರಗಡೆ ತಿನ್ಬಿಟ್ಟು ಬರ್ತೀರಾ? ತಿಂದ್ಬಿಟ್ಟು ಬರ್ತಾರ ಅವ್ರು. ನಾವು ಹೆಣ್ಮಕ್ಳು ಸರಿ ಸರಿಯಪ್ಪ. ತಿಂದ್ಮೇಲೆ ಮನೆ ತಾನೇ ಓಡಾಡೋದು. ಮನೇಲಿ ಯಾಕೆ ಮಾಡಬಾರ್ದು? ಅಲ್ಲ, ಹೊರಗಡೆ ತಿಂದ್ಬಿಟ್ಟು ಮನೆ ಒಳಗಡೆ ಓಡಾಡೋದ್ಮೇಲೆ ಏನ್ ಪ್ರಯೋಜನ? ಅದು ಮನೆಯೊಳಗೆ ಮಾಡ್ಬೋದಲ್ವಾ? ಹಾನ್ರಿ. ಮೊಟ್ಟೆ ಮನೆಯಲ್ಲೇ ಮಾಡ್ಕೊತಾರ್ರಿ. ಅದು ನಾನ್ ವೆಜ್ ಅವ್ರು ತಿಂತಾರ. ನೀವು ಮಾತ್ರ ಮಾಡಲ್ಲ? ನಾವ್ ತಿನ್ನಲ್ರಿ. ಗಂಡಸರು ತಿಂತಾರೆ. ಗಂಡಸ್ರು ತಿಂತಾರೆ. ನಿಮ್ಮ ಮಗಳು? ನಮ್ಮ ಮಗಳು ತಿಂತಾಳ್ರಿ. ಓಕೆ. ಕೋಪ ಎಷ್ಟಿದೆ? ಸ್ವಲ್ಪ ಕೋಪ ಇದೆ ರೀ. ಸ್ವಲ್ಪ ಕೋಪ ಅಲ್ಲ, ಹುಡುಗ ಬಂದ್ರೆ ಎದ್ಕೊಂಡು ಓಡೋಗ್ಬಿಡ್ತಾನೆ. ಯಾಕೆ ಅಂದ್ರೆ ಷಷ್ಠಿ ತಿಥಿಯಲ್ಲಿ ಹುಟ್ಟಿದ್ರೆ ಯಾವ ಕಾರಣಕ್ಕೂ ಮಾಂಸಾಹಾರ ಮುಟ್ಟಬಾರದು. ಈಗ ಇವರು, ನಾನು ಜಾತಿ ಬಗ್ಗೆ ಮಾತಾಡಕ್ ಹೋಗಲ್ಲ. ಷಷ್ಠಿ ತಿಥಿಯಲ್ಲಿ ಮಗು ಹುಟ್ಟಿದ್ರೆ ಅದು ಪ್ಯೂರ್ಲಿ ಸಸ್ಯಾಹಾರಿ. ಅಂದ್ರೆ ದೇಹಕ್ಕೆ ಮಾಂಸಾಹಾರ ಒಗ್ಗಲ್ಲ. ಅದು ಒಗ್ಗುತ್ತೆ, ನನ್ಗೆ ಅದೇ ಬೇಕು ಅಂದ್ರೆ ಜೀವನ ಅಧೋಗತಿಗೆ ಹೋಗುತ್ತೆ. ಏನದು ದೋಷ? ನಮ್ಮ ಜಾತಿಯವ್ರ ತಿನ್ನಬಾರ್ದು, ನಾವು ಬ್ರಾಹ್ಮಣರು ಲಿಂಗಾಯತರು ಸೆಕೆಂಡ್ರಿ. ದೇಹಕ್ಕೆ ಹೊಂದಾಣಿಕೆ ಆಗುವ ಆಹಾರನೇ ಆಗಬೇಕು. ಕೆಲವರಿಗೆ ಫುಡ್ ಪಾಯ್ಸನ್ ಅಂತಾರೆ ತಿಂದ್ರೆ. ಏನಮ್ಮ? ಕೆಲವರಿಗೆ ನಾನು ತಿಂದು ಅರಗಿಸ್ಕತೀನಿ, ನನ್ಗೆ ಏನು ಆಗಲ್ಲ ಅಂತಾರೆ. ಆದ್ರೆ ಆಹಾರ ಹೊಂದಾಣಿಕೆ ಯಾವ್ದಾಗತ್ತೆ ಆ ದೇಹ ಆರೋಗ್ಯವಾಗಿರುತ್ತೆ. ಹೊಂದಾಣಿಕೆ ಆಗ್ಲಿಲ್ಲ ಅಂದ್ರೆ ಉಲ್ಟಾಯಿಸ್ಕೊಳುತ್ತೆ, ಅಂದ್ರೆ ಪಟಾಯಿಸ್ಕೊಳುತ್ತೆ. ಆದ್ರೆ ಈ ಸತ್ಯವನ್ನ 27 ವರ್ಷ ಷಷ್ಠಿ ತಿಥಿಯಲ್ಲಿ ಮಗು ಏನಕ್ಕೆ ಹುಟ್ಟಿತು ಅಂತ ಇವ್ರು ಕೇಳಬೇಕಾಗಿದ್ದು ವಿಚಾರ. ಯಾಕೆ ಅಂದ್ರೆ ಇವ್ರ ಯಜಮಾನರು ಅಂದ್ರೆ ಹುಡುಗಿಯ ಅಪ್ಪ ಪೂರ್ಣವಾಗಿ ಪಾಕಿಸ್ತಾನ್ ಡಿಸೈನ್.
ಸ್ನಾನ ಯಾಕೆ ಮಾಡಿದ್ರೇನು, ಯಾಕೆ ಇವಾಗಲೇ ಮಾಡಬೇಕು, ಆಮೇಲೆ ಮಾಡ್ತೀನಿ, ಪೂಜೆ ಯಾಕೆ ಮಾಡಬೇಕು, ನೀನು ಬೇಕಾದ್ರೆ ಹೋಗು. ಅಂದರೆ ಯಾವುದನ್ನು ಧರ್ಮವನ್ನು ಅನುಸರಿಸದೆ ಬಂದಿರತಕ್ಕಂಥ ವಂಶದಲ್ಲಿ ಹುಟ್ಟುತ್ತೆ ಷಷ್ಠಿ ತಿಥಿಯ ಮಗು. ಅಮ್ಮ ಅರ್ಥ ಆಯ್ತಾ? ಹೌನ್ರಿ. ಹುಟ್ಟಿ ಬಂದ ಅವ್ರ ತಂದೆ ಮನೆಗೆ ಬಂದ ದಿವಸ ಸತ್ಯನಾರಾಯಣ ಪೂಜೆ ಹೊರಿಸಿದ್ದಾರೆ ಅಷ್ಟೇ. ಅಮ್ಮ ನಾನು ಅದೇ ಹೇಳ್ತಾ ಇಲ್ಲ, ನಿಮ್ಮ ಯಜಮಾನರು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಬೇಕು, ಧ್ಯಾನ ಮಾಡಬೇಕು, ಪೂಜೆ ಮಾಡಬೇಕು, ನಂಬಿಕೆ ಇದೆಯೇನಮ್ಮ ನಿಮ್ಮ ಯಜಮಾನ್ರಿಗೆ? ಮಾಡ್ತಾರೆ, ಹಿಂಗೆ ಡ್ಯೂಟಿ ಒಂದ್ ಇರ್ತದಲ್ರಿ, ಪೊಲೀಸ್ ಡ್ಯೂಟಿ. ಅದಕ್ಕೇನು ಮಾಡೋಣ ತಾಯಿ ಹೌನ್ರಿ. ಅಲ್ವಾ? ನಾವು ಪೊಲೀಸ್ ಡ್ಯೂಟಿಲಿ ಇದ್ದೀವಿ, ಮಾಸ್ಟರ್ ಡ್ಯೂಟಿಲಿ ಇದ್ದೀವಿ ಅನ್ಕೊಳಕ್ಕಾಗಲ್ಲ. ಇಲ್ಲಿ ನಾವು ಏನು ಡ್ಯೂಟಿ ಮಾಡ್ತೀವಿ ಅನ್ನೋ ಮುಖ್ಯ ಅಲ್ಲ, ನಮ್ಮ ಕುಟುಂಬ ಮುಖ್ಯ ಅನ್ನೋ ತಿಳ್ಕೊಂಡ್ರೆ ನಿಮ್ಮ ಯಜಮಾನರು ಫಸ್ಟು ನೀನು ನಿಮ್ಮ ಯಜಮಾನರು ಮದ್ದು ತಿಳ್ಕೊಳ್ಳೋಕೆ ಹೇಳಿ. ಈ ಮಗಳಿಗೆ ಮದುವೆ ಮಾಡೋದು ಮುಖ್ಯ ಅಲ್ಲ, ಈ ಮಗಳು ಷಷ್ಠಿ ತಿಥಿಯಲ್ಲಿ ಹುಟ್ಟಿದ್ರಿಂದ ಆರೋಗ್ಯ ಏನಾಗಿದೆ, ಏನು ಅನುಭವಿಸ್ತಾ ಇದೆ ನಿಮ್ಗಿನ್ನೂ ಗೊತ್ತಿಲ್ಲ, ಎಷ್ಟು ಅನುಭವಿಸ್ತಾ ಇದ್ದಾಳೆ ಅಂತ ಇನ್ನೂ ಗೊತ್ತಿಲ್ಲ. ಮೊದಲು ತಿಳ್ಕೊಳ್ಳಿ, ಆರೋಗ್ಯ ಸರಿ ಮಾಡಿ. ಇಲ್ಲ ಮದುವೆ ಆದ್ರೂ ತುಂಬ ಕಷ್ಟ ಅನುಭವಿಸ್ಬೇಕಾಗತ್ತೆ. ಒಳ್ಳೇದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ಹಲೋ ಹಲೋ ನಮಸ್ತೆ. ಓಕೆ, ಕಾಲ್ ಕಟ್ ಆಗಿದೆ. ಗುರುಗಳು, ಈಗ ಮನೇಲಿ ಮಾಡುವಂಥ ದೋಸೆಗೂ ಹೆಣ್ಣಿನ ಹಣೆಯ ತಿಲಕಕ್ಕೂ ಆ ನವಗ್ರಹಗಳ ದೋಷಗಳಿಗೂ ಯಾವ ರೀತಿ ಪರಿಹಾರವನ್ನು ಅಥವಾ ನಾವು ಹೊಂದಾಣಿಕೆಯನ್ನು ಮಾಡ್ಕೋಬೇಕು ಗುರುಗಳೇ? ಮೊದಲನೇದಾಗಿ ನಾವು ಕುಂಕುಮ ಅಂತಕ್ಕಂತಹ ಒಂದು ವಿಚಾರಕ್ಕೆ ಬಂದಾಗ, ಗುರುಗಳೇ, ಇದು ಎಷ್ಟರ ಮಟ್ಟಕ್ಕೆ ನಾವು ಪಾಲನೆ ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗುತ್ತೆ. ಹೌದು. ಎಷ್ಟು ಜನ ಕುಂಕುಮವನ್ನ ಓದಿರೋ ಹೆಣ್ಣುಮಕ್ಕಳಾಗ್ಲಿ ಅಥವಾ ಓದದೇ ಇರೋರಾಗ್ಲಿ ಕುಂಕುಮಕ್ಕೆ ಪ್ರಾಧಾನ್ಯತೆ ಕೊಡ್ತಾರೆ ಅಂತ ಎಷ್ಟು ಜನ ಹೇಳ್ತೀಯಮ್ಮ ನೀನು? ಬಹಳ ಕಡಿಮೆ ಗುರುಗಳೇ. ಮದುವೆ ಆಗಿರೋರು ಕೊಡ್ಬೋದು, ಮದುವೆ ಆಗಿರೋರು ಇವಾಗ ತುಂಬಾ ಕಡಿಮೆ ಆಗ್ತಾ ಇದ್ದಾರೆ ಅಲ್ವಾ? ಸೊ ಕೆಲವರು ಇವೆಲ್ಲ ಏನು ಮದುವೆ ಆದ್ಮೇಲೆ ತಾನೇ ಮಾಡ್ಕೊಳ್ಳೋಣ, ಅಲ್ಲಿವರೆಗೂ ಇವೆಲ್ಲ ಏನು ಕೈಗೆ ಬಳೆ ಯಾಕೆ, ಮೂಗ್ತಿ ಯಾಕೆ, ಕುಂಕುಮ ಯಾಕೆ, ಸೊ ಈ ಥರದ್ದೆಲ್ಲ ಚೇಷ್ಟೆ ಮಾಡೋ ಜನ ಜಾಸ್ತಿ ಇದ್ದಾರೆ. ಯಾಕೆಂದ್ರೆ ಫ್ಯಾನ್ಸಿ ಅಲ್ವಾ? ಸೊ ಫ್ಯಾನ್ಸಿ ಅಂದಮೇಲೆ ಫ್ಯಾನ್ಸಿಯಾಗೆ ಒಂದಿನ ರೋಗ ಬರೆಸ್ಕೊಂಡು ಒಂದಿನ ಸಾಯ್ಬೇಕಷ್ಟೆ. ಇಲ್ಲಿ ಇಂದ್ರಿಯಗಳನ್ನು ನಿಗ್ರಹ ಮಾಡ್ತಕ್ಕಂತಹ ಒಂದು ಶಕ್ತಿ ಪ್ರತಿಯೊಬ್ಬರಿಗೂ ಅರ್ಥ ಆಗ್ಬೇಕು. ಕರೆ ಇದೆಯಾ? ಹಾ ಗುರುಗಳೇ, ಒಂದು ಕರೆ ಇದೆ, ತಗೊಂಡ್ಬಿಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ವಿಜಯನಗರ ಡಿಸ್ಟ್ರಿಕ್ಟ್ ಮೈಲಾರದಿಂದ ಮಾಡ್ತಿದ್ವಿ. ನಮ್ಮ ಹೆಸರು ಸರೋಜ ಅಂತ ರೀ. ಓಕೆ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು. ಅವರ ರಾಶಿ, ನಕ್ಷತ್ರ, ತಿಥಿ ಹಾಗೆ ಲಗ್ನ ತಿಳಿಸಿ. ಲಗ್ನ ತಿಥಿ ಗೊತ್ತಿಲ್ಲ ಮೇಡಮ್. ಆರಿದ್ರ ನಕ್ಷತ್ರ ರೀ. ರಾಶಿ ಕನ್ಯಾ ರಾಶಿ. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ, ಹರಿ ಓಂ ಸರ್. ನಾರಾಯಣ, ಯಾಕಮ್ಮ ಈ ಸುಳ್ಳು? ಆರಿದ್ರ ನಕ್ಷತ್ರ ಕನ್ಯಾ ರಾಶಿ ಹಂಗಮ್ಮ ಬರುತ್ತೆ? ಕನ್ಯಾ ರಾಶಿ ಒಂದ್ ನಿಮಿಷ ಕೇಳಿಸ್ಕೊ. ಗೊತ್ತಿಲ್ಲ ಅಂದ್ಬಿಟ್ಟು ಏನೇನೋ ಹೇಳ್ಬೇಡ. ಆರಿದ್ರ ನಕ್ಷತ್ರ ಎಲ್ಲೋ ಐತೆ, ನೀನ್ ಕನ್ಯಾ ರಾಶಿ ತಂದು ಇಟ್ಬಿಡಲ್ಲಮ್ಮ. ಸುಮ್ನೆ ಅಂದಾಜಾಗ ಹೇಳ್ಬೇಕು ಅಂತ ಹೇಳ್ದ, ಏನ್ ಕಾರಣ? ಅವನ ಹೆಸರು ಬಂದಿರೋದ ಅದ್ರಾಗ ಏನ್ ಹೆಸರೇನು? ಪ್ರವೀಣ್ ಅಂತ. ಹಂಗೆ ಹೇಳ್ತಾಯಿ. ನಕ್ಷತ್ರ ಹೇಳ್ಬಿಟ್ಟಿದ್ಯಾ, ನಕ್ಷತ್ರಕ್ಕೂ ಪ್ರವೀಣ್ಗೂ ಸಂಬಂಧನೇ ಇಲ್ಲ. ಅದೇ ನಕ್ಷತ್ರನೇ ಬೇರೆ, ಹೆಸರೇ ಬೇರೆ. ಏನಮ್ಮ ಅಧ್ವಾನ ಇದು! ಇಷ್ಟೊಂದು ಅರ್ಜೆಂಟಾಗಿ ಮಕ್ಕಳು ಮಾಡ್ಕೊಂಡ್ಬಿಟ್ರ ನೀವು? ಹೆಸರಿಡಕ್ಕೂ ಗೊತ್ತಿಲ್ಲದೆ ಹಿಂಗೆ ಏನಕ್ಕದು ಪ್ರವೀಣ್ ಅಂದ್ರೆ? ಎಲ್ಲಾದ್ರೂ ಪ್ರವೀಣತೆ ಪಡ್ತಿರ್ತಾನೆ ಅಂತನಾ? ಹಲೋ, ಪ್ರವೀಣ್ ಅಂತ ಶಾಲಾ ದೃಢೀಕರಣದೊಳಗೆಲ್ಲ ಅಮ್ಮ ಆಯ್ತಮ್ಮ, ಪ್ರವೀಣ್ ಅಂತ ಯಾಕಿಟ್ಟೆ? ಚೆನ್ನಾಗಿದೆ ಹೆಸರು ಅಂತನಾ ಏನು? ಅವ್ರ ಅಪ್ಪಾಜಿಯವ್ರು ಅವಾಗ ನಮಗೇನು ಪರ್ಮಿಷನ್ ಕೊಡ್ಲಿಲ್ರಿ ಗುರುಗಳೇ, ಹಂಗಾಗಿ ಅವ್ರ ತಂದೆಯವ್ರು ಇಟ್ಟಿರ್ತಾರೆ. ಎಷ್ಟು ವಯಸ್ಸು? ಈಗ 22 ನಡೀತೈತ್ರಿ. ಏನ್ ಮಾಡ್ತಾನೆ? ನರ್ಸಿಂಗ್ ಮಾಡ್ತಿದ್ದಾನ್ರಿ ಹುಬ್ಬಳ್ಳಿಯಲ್ಲಿ. ಓಕೆ, ಈಗ ಏನ್ ಬೇಕು ಅವನ ಬಗ್ಗೆ? ಅವನ ಬಗ್ಗೆ ಅದ ರೀ, ನಕ್ಷತ್ರ ಹೆಂಗೈತಿ ಅವ್ನು ಹುಟ್ಟಿದ್ದು. ನಕ್ಷತ್ರ ಹೆಂಗೈತೆ? ನಕ್ಷತ್ರವೇ ಇಲ್ವಾ? ನಕ್ಷತ್ರ ಹೆಂಗೈತೆ ಅಲ್ಲಿ? ಅಲ್ಲಮ್ಮ, ನಕ್ಷತ್ರ ಹೆಸರೇ ಇಟ್ಟಿಲ್ಲ, ಏನೂ ಇಲ್ಲ. ಯಾವಾಗಾರು ಒಂದ್ಸಲ ಫೋನ್ ಮಾಡ್ತಾನೆ, ಒಂದು ಹುಡುಗಿ ನೋಡ್ಕೊಂಡಿದ್ದೀನಿ, ನಾ ಮದುವೆ ಮಾಡ್ಕೊತಾ ಇದ್ದೀನಿ, ಬತ್ತೀರಾ ಇಲ್ಲ ಮಾಡ್ಕೊಳ್ಳ ಅಂತ ಕೇಳ್ತಾನೆ, ಹೋಗಿ ಅಷ್ಟೇ, ಇನ್ನೇನು ಕೇಳಂಗಿಲ್ಲ ಅವನ ಬಗ್ಗೆ. ಅರ್ಥ ಆಯ್ತಾ? ಹಲೋ, ಮುಂದೇನಾಗ ಲವ್ ಆಯ್ತು, ಮದುವೆ ಆಗತ್ತೆ, ಇನ್ನು ಮುಂದೇನಾಗತ್ತೆ? ಮಗು ಆಗತ್ತೆ ಅಷ್ಟೇ. ಪ್ರವೀಣ್ ಅಂತ ಹೆಸರಿಟ್ ಮೇಲೆ ಏನು ಮಾಡಬೇಕು? ಲವ್ ಮಾಡಲೇಬೇಕು. ಹಂಗಂತ ಪ್ರವೀಣ್ ಅಂತ ಇಟ್ಕೊಂಡ್ರೆ ಲವ್ ಮಾಡ್ತಾರೆ ಅಂತನಾ? ಅದೊಂದು ಪ್ರಶ್ನೆ ಆಗತ್ತೆ. ಆದ್ರೆ ಲವ್ಗೆ ತುಂಬಾ 99% ಹತ್ರ ಇರ್ತಾರೆ. ಯಾಕೆಂದ್ರೆ ಹೆಸರು ಪ್ರವೀಣ್. ಪರಿಹಾರ ಎಲ್ಲಿ ಬರುತ್ತೆ ಇಲ್ಲಿ? ಪರಿಹಾರ ನೀವು ಮಾಡ್ಕೋಬೇಕು ತಿಳ್ಕೊಂಡ್ರೆ. ಯಾಕದು ಅಂದ್ರೆ, ಪಾ ಅಕ್ಷರಕ್ಕೆ ಯಾವಾಗ ಅರ್ಕಾವತ್ ಬಂತು, ಪ್ರಮೀಳ ಮುಗಿತು, ಅವ್ರ ತಲೆ ಮೇಲೆ ಕಲ್ಲೆ.
ಏನು ಅಂದ್ರೆ ಇವರಿಗೆ ಮದುವೆಗಳಾಗಬೇಕು. ದಿನಕ್ಕೊಂದು ಮದುವೆ ಆಗ್ಬೋದಾ? ಆಗತ್ತೇನಮ್ಮ? ಆಗಬೇಕು ಅಂತ ಮನಸ್ಥಿತಿ ಇರುತ್ತೆ. ಅಂದ್ರೆ ಖುಷಿ ಯಾಕಾಗಬಾರ್ದು? ಏನು ಒಂದೇ ಮದುವೆ ಏನು ಸಂದ ಅಂದ್ರೆ ಮನಸ್ಸಲ್ಲಿ ಚಿಂತನೆಗಳು ಜಾಸ್ತಿ, ಯಾವುದ್ರಲ್ಲೂ ತೃಪ್ತಿ ಇರಲ್ಲ. ಖುಷಿಯಾಗಿರ್ಬೇಕು, ಆದ್ರೂ ಮೈಂಡು ಎಲ್ಲೆಲ್ಲೆಲ್ಲೋ ಆಟ ಆಡುತ್ತೆ. ಆದರೆ ಹೆಸರಲ್ಲಿ ಅರ್ಕಾವತ್ತಿಂದ ಏನೆಲ್ಲ ಮನೆ ಹಾಳಾಗೋ ಕೆಲಸ ಆಗತ್ತೆ ಅಂತ ಜನ ಯೋಚನೆ ಮಾಡಬೇಕು. ಆರಿದ್ರಾ ನಕ್ಷತ್ರ ಅದು ಮನೆ ಬಿಟ್ಟು ಎಲ್ಲೋ ಇರುವಂತ ನಕ್ಷತ್ರ, ಅದು ಮನೆ ಬಿಟ್ಟು ಎಲ್ಲೋ ಇದ್ದಾನೆ ಅವನು. ಅದಕ್ಕೆ ಕಿತ್ತೋಗಿರೋ ಪ್ರವೀಣ್ ಇಟ್ಬಿಟ್ರು, ಕೊನೆಯಲ್ಲಿ ಕ್ವಶನ್ ಮಾರ್ಕ್, ಪ್ರಾರಂಭದಲ್ಲಿ ಅರ್ಕಾವತ್ತು ಇಟ್ರು. ಆ ಹೆಸರಿಗೊಂದು ಅರ್ಥ ಬೇಡವಾ? ಇದಕ್ಕೆ ಅಲೆಮಾರಿ ಜೀವನ ಅಂತಾರೆ. ಏನು? ಕುಟುಂಬ ಬಿಟ್ಟು ಎಲ್ಲೋ ಇರೋದು ಅಷ್ಟೇ, ಫೋನ್ ಮಾಡ್ಕೊಳ್ಳೋದು, ಹೆಂಗಿದ್ದೀರಾ ಅಷ್ಟೇ. ಇದು ಬೇಕಾ ಜೀವನ ಅಂತ? ಹಾಗಾದ್ರೆ ಕುಟುಂಬವನ್ನ ಏಳಿಗೆ ಇಲ್ಲದ ರೀತಿಯಲ್ಲಿ ನಾವು ಅನುಭವಿಸ್ಬೇಕು ಅಂದ್ರೆ ಮಕ್ಕಳ ಹೆಸರು ಬಗ್ಗೆ ಸರಿಯಾಗಿ ತಿಳ್ಕೊಂಡು ಹೆಸರಿಡೋದು ಕಲ್ತ್ಕೊಳ್ಳಿ. ಆಮೇಲೆ ಹೆಸರಿಂದ ಎಲ್ಲ ಸರಿ ಹೋಗುತ್ತೆ ಅಂತಾನೂ ಅಲ್ಲ, ನಕ್ಷತ್ರಕ್ಕೆ ಹತ್ತಿರವಾದಂತಹ ಹೆಸರಿಡಬೇಕು. ಅಲ್ಲಮ್ಮ, ಇನೋವಾ ಕಾರ್ ತಗೊಂಡೋಗ್ಬಿಟ್ಟು ಅಂಬಾಸಾಡರ್ ಕಾರ್ ಪಾರ್ಟ್ಸ್ ಹಾಕರ್ ಹೋಗುತ್ತಾ? ಅದು ಇಲ್ಲ ಗುರುಗಳೇ. ಹಂಗಾಗತ್ತೆ ನಮ್ ಜನ ಮಾಡೋದು. ಹೆಸರೇ ಯಾವ್ದೋ, ನಕ್ಷತ್ರನೇ ಯಾವ್ದೋ, ಹಿಂಗೋ ಮಾಡ್ಬಿಡೋದು. ಏನೋ ಮಾಡಕ್ಕಾಗಲ್ಲ. ಈ ಸತ್ಯವ ತಿಳ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಮಕ್ಕಳ ಮುಂದೆ ಏನ್ ಮಾಡಬೇಕು, ಪರಿಹಾರ ಏನು ಅಂತ ಕೇಳೋದನ್ನ ಕೆಟ್ಟ ಅಭ್ಯಾಸ ಬಿಡಿ. ಮೊದಲು ನಾವಿಟ್ಟಿರ್ತಕ್ಕಂಥದಕ್ಕೆ ಏನು ಮಾಡಬೇಕು ಅಂತ ತಿಳ್ಕೊಳ್ಳಿ. ಫಸ್ಟು ಮಾಡಕ್ಕೆ ಯಾರು ಹೇಳೋರು ಅಂತ ಅನ್ಕೋತೀರಾ? ಹುಡ್ಕೊಂಡು ಬಂದ್ರೆ ಸಿಗಬಹುದು, ಹೇಳ್ಬಹುದು, ಪ್ರಯತ್ನ ಮಾಡಿ. ಒಳ್ಳೇದಾಗ್ಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿರೋದು? ನನ್ನ ಹೆಸರು ಪಂಕಜ ಅಂತ ಮೇಡಮ್. ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಕ್ಯಾರ್ಪೇಟೆಯಿಂದ ಮಾಡ್ತಾ ಇರೋದು ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ ಸರ್. ಗುರುಜಿ ನಾರಾಯಣ, ಹೇಳಿಮಾ. ಸರ್, ನಮ್ಗೆ ತುಂಬಾ ಮಕ್ಕಳಿಂದ ತುಂಬಾ ತೊಂದರೆ ಆಯ್ತದೆ ಸರ್. ಮನೇಲಿ ಸರಿ ಇಲ್ಲ ಅಂತಾರೆ, ಏನು ಅಂತ ಗೊತ್ತಾಯ್ತಾ ಇಲ್ಲ ಸರ್. ಮನೆ ಬಗ್ಗೆ ಕೇಳ್ಬೇಕಾಯ್ತು ಸರ್. ಮನೆ ಮಾರಾಕಿ ಅಂತ ಅವ್ರ. ಅದಕ್ಕೇನೆ ಯಾರು ನಿಮ್ ಮನೆ ಮಾರಾಕಿ ಅಂತ ಹೇಳಿದ್ದು? ಹೇಳ್ತಾವ್ರೆ ಸರ್. ಯಾರು ಕೇಳಿದ್ರೆ ಮನೆ ಸರಿ ಇಲ್ಲ, ಮನೆ ಮಾರಾಕಿ ಹಂಗೆ. ಮನೆ ಮಾರೋದು ಸರಿ ಹೋಗುತ್ತಂತ. ಎರಡನೇ ಮಗನ್ ತುಂಬಾ ಹುಷಾರಿಲ್ಲ ಸರ್. ಅದಕ್ಕೇನೆ. ಏನ್ ಹೆಸರು? ಮುರಳಿ ಅಂತ ಸರ್. ಮುರಳಿನಾ? ಹೌದು ಸರ್. 20 ವರ್ಷದಿಂದ ಹುಷಾರಿಲ್ಲ ಸರ್. ನಿಮ್ ಯಜಮಾನ್ರಲ್ಲಿ? ನಮ್ಮ ಯಜಮಾನ್ ಇಲ್ಲ ಸರ್. ಅಲ್ಲಿ ಹೋಗಿ 12 ವರ್ಷ ಆಯ್ತು ಸರ್. ನಿಮ್ ಯಜಮಾನ್ರು ಹೋದಾಗ್ಲೇ ತಿಳ್ಕೊಬೇಕಿತ್ತು ಕಣಮ್ಮ. ನಮ್ ದೊಡ್ಡ ಮಗನೂ ಇಲ್ಲ ಸರ್. ನಮ್ ದೊಡ್ಡ ಮಗನೂ ಹೋಗಿ 4 ವರ್ಷ ಆಯ್ತು ಸರ್. ಒಂದ್ ನಿಮಿಷ ಕೇಳಿಸ್ಕೊ ತಾಯಿ, ಅಳಬೇಡ. ನಿಮ್ ಯಜಮಾನ್ರು ಯಾವಾಗ ಸತ್ರೋ ಅವತ್ತೇ ನಿಮ್ ಕುಟುಂಬದ ಹಣೆ ಬರ ತಿಳ್ಕೊಬೇಕಿತ್ತು. ನೀವು ಮನೆ ಮಾರಿದ್ರಲ್ಲ, ಇನ್ನೊಂದು ಮನೆಗೆ ಹೋದ್ರಲ್ಲ, ನಿಮ್ಮನ್ನು ಕಾಡಾಟ ಇದ್ದೇ ಇರತ್ತೆ. ನೀವು ಮಾಡ್ಬೇಕಾದ ಕೆಲಸ ಏನಂದ್ರೆ, ನಿಮ್ಮ ಚಿಕ್ಕ ಮಗ ಹುಟ್ಟದ್ನಲ್ಲ ಅವತ್ತೇ ನೀವು ತಿಳ್ಕೋಬೇಕಿತ್ತು. ಎಷ್ಟು ಸಲ ಹೇಳ್ತೀನಿ ನಾನು, ಸಿಂಹ ರಾಶಿಯಲ್ಲಿ ಮಗು ಹುಟ್ಟಿದರೆ ರಕ್ತ ಯಾವ ಕಾರಣಕ್ಕೂ ಕುಟುಂಬದಲ್ಲಿ ಯಾರಿಗೂ ಚೆನ್ನಾಗಿರಲ್ಲ, ಕೆಟ್ಟಿರುತ್ತೆ. ಯಾಕೆ ಅಂದ್ರೆ ಇವರು ಎಲ್ಲ ಕೇರ್ಪೇಟೆ ಅಂದ್ರೆ ಕೇಳಂಗೆ ಇಲ್ಲ. ಎಡೆ ಹಾಕೋ ಅಭ್ಯಾಸನೇ ಅವ್ರಿಗೂ ಇರೋದು. ಏನಮ್ಮ, ಹೌದ್ ತಾನೆ? ಅಷ್ಟೇ. ಎಡೆ ಹಾಕೋರೆಲ್ಲ ಜೀವನ ಎಲ್ಲ ಎಡೆ ಹಾಕ್ಸ್ಕೊಳ್ಳೋದೆ. ಅದಕ್ಕೆ ಅಡ್ವಾನ್ಸ್ ಹೇಳ್ತೀರ ಹೊಗೆ ಹಾಕ್ಸ್ಕೊಳ್ಳೋದು ಅಂತ. ಹಂಗೆ ಎಡೆ ಹಾಕೋರೆಲ್ಲ ಹೊಗೆ ಹಾಕಿಸ್ಕೊಳ್ಬೇಕಾಗತ್ತೆ. ಎಷ್ಟೋ ಜನಕ್ಕೆ ಸಾಮಾನ್ಯವಾಗಿ ನಾನು ಕೆಲವ್ರು ಹೇಳ್ತೀನಿ, ಮಂಡ್ಯ, ಕನಕಪುರ, ಮಳವಳ್ಳಿ, ನಾಗಬಂಗ್ಲ, ಅಮ್ಮ ಯಾವ ಕಾರಣಕ್ಕೂ ಪ್ರಪಂಚದಲ್ಲಿ ಯಾರೋ ಒಬ್ರು ಮಿನಿಸ್ಟರ್ ಹೇಳ್ತಿದ್ರು, ಬೆಂಗಳೂರನ್ನ ಈ ಭಗವಂತನೇ ಮೇಲಿಂದ ಬಂದು ಇಳಿದು ಸರ್ ಮಾಡೋಕ್ಕಾಗಲ್ಲ ಅಂತ. ಹಂಗೆ ಈ ಪದನ ನಾನು ಹೇಳ್ಬೇಕಾಗತ್ತೆ. ಈ ಕಡೆಯವ್ರಿಗೆ ರಿಪೇರಿ ಮಾಡಕ್ಕೆ ಯಾವ ದೇವ್ರು ಬಂದ್ರು ಸರ್ ಮಾಡೋಕ್ಕಾಗಲ್ಲ. ಮರಿ ಕತ್ತರಿಸೋದು, ಏನು ಮೇಕೆ ಮರಿ ಕತ್ತರಿಸೋದು ಬಿಟ್ರೆ ಅಂದ್ರೆ ಜನಕ್ಕೆ ಊಟ ಹಾಕ್ತಾರೆ. 50 ಜನ 500 ಕರ್ಕೊಂಬನ್ರಿ ಅಂತಾರೆ. ಊಟ ಹಾಕೋ ಜನ ಯಾರು ಅಂದ್ರೆ ಇವ್ರೆ. ಈಗ ನಾನೇನು ಹೇಳಿದೆ, ನಾಗಮಂಗಲ, ಕನಕಪುರ, ಮಂಡ್ಯ ಚೆನ್ನಾಗಿ ಜನಕ್ಕೆ ಊಟ ಹಾಕ್ತಾರೆ. ಮಾಣೆ ಬೆಳಿಗ್ಗೆ ಲೆಕ್ಕ ಹಾಕ್ತಾರೆ. ಇಷ್ಟೆಲ್ಲ ಸಾಲ ಮಾಡ್ಕೊಂಡು ಯಾಕೆ ಮಾಡ್ಕೊಳಕ್ ಹೋದೆ ನಾನು? ಇನ್ಮೇಲೆ ಕಮಿಟ್ಮೆಂಟ್ ತಾನೆ ಇದು. ಜೀವನ ಎಲ್ಲ ಹಿಂಗೆ, ಮದುವೆ ಮಾಡು ಸಾಲ, ಮನೆ ಕಟ್ಟು ಸಾಲ. ಜೀವನದಲ್ಲಿ ಯಾರು ನೆಮ್ಮದಿಯಾಗಿರಕ್ಕಾಗಲ್ಲ. ಮೊದಲು ನೀನು ಮಾಡಬೇಕಾಗಿದ್ದು, ನಿಮ್ಮ ಯಜಮಾನ ಸತ್ತಿರ್ತಕ್ಕಂಥ ವಿಚಾರದಲ್ಲಿ ಕರೆಕ್ಟಾಗಿ ತಿಳ್ಕೊಂಡು ಏನು ಯೋಚನೆ ಮಾಡಕ್ ಹೋಗ್ಬೇಡಮ್ಮ. ನೀನು ಧೈರ್ಯವಾಗಿರು. ನಿಮ್ಮ ಯಜಮಾನಿಗೆ ಕರೆಕ್ಟ್ ರೀತಿಯಲ್ಲಿ ಊಟ ಹಾಕ್ಸು. ಆ ಊಟವನ್ನು ಹೇಗೆ ಹಾಕಿಸ್ಬೇಕು, ಎಲ್ಲಿ ಹಾಕಿಸ್ಬೇಕು ತಿಳ್ಕೊ. ಸಡನ್ ಆಗಿ ಮನೆ ಮಾರಕ್ಕೆ ಹೋಗ್ಬೇಡ, ಬೀದಿಗೆ ಬಂದ್ಬಿಡ್ತೀಯ. ಮೊದಲು ಏನು ಕರ್ಮಗಳಿದೆ ಅದನ್ನು ತೀರಿಸ್ಕೊ. ನಿನ್ನ ಮಗನೂ ಸರಿ ಹೋಗ್ತಾನೆ. ಸತ್ತವರಿಗೆ ಏನು ಮಾಡಬೇಕು ಅಂತ ತಿಳ್ಕೊಳಕ್ ಪ್ರಯತ್ನ ಮಾಡ್ತಾ ಸಾಕು. ಇನ್ನು ಮೇಲೆ ಎಡೆ ಹಾಕೋ ಅಭ್ಯಾಸವನ್ನ
ತಿಳ್ಕೊಂಡು ಯಾವ ರೀತಿ ಹಾಕಬೇಕು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಯೋಚನೆ ಮಾಡಬೇಡ, ಧೈರ್ಯವಾಗಿರು. ನೀನು ಸಾಯೋ ದಿನದಲ್ಲೂ ಕೂಡ ಚೆನ್ನಾಗಿ ಪ್ರಾಣ ಬಿಡಬೇಕು ಅಂದರೆ ಈ ಕರ್ಮವನ್ನು ತೀರಿಸಿ ಈ ಪ್ರಪಂಚದಿಂದ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಹೆದರಬೇಡ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಬಹಳ ಧಾನ್ಯಗಳನ್ನ ಬಳಸಿ ನಾವು ದೋಸೆ ಮಾಡ್ತೀವಿ, ಆದರೆ ಇಷ್ಟು ದಿನ ನಾವು ಗೊತ್ತೇ ಇರಲಿಲ್ಲ ಇದು ಕೂಡ ನವಗ್ರಹಗಳಿಗೆ ಸೇರುತ್ತಲ್ವಾ ಅಂತ. ಇದಕ್ಕೂ ನವಗ್ರಹಗಳ ದೋಷ ನಿವಾರಣೆಗೂ ಯಾವ ರೀತಿ ನಾವು ಬಳಸ್ಕೋಬಹುದು ಗುರುಗಳೇ? ಇಲ್ಲಿ ಒಂದು ಪ್ರಶ್ನೆ ಹಾಕ್ಕೋಬೇಕಾಗುತ್ತೆ. ಏನು ಈ ಕುಜಿದೋಷ, ರಾಹುದೋಷ, ಚಂದ್ರದೋಷ, ಹಲವಾರು ದೋಷಗಳನ್ನ ಹೇಳ್ತಾ ಹೋಗ್ತಾರೆ. ಹೌದು. ಆದರೆ ಈ ದೋಷ ಅಂತಕ್ಕಂಥದ್ದು ಇಲ್ಲ ಅಂತ ನಾವು ವಾದ ಮಾಡಕ್ ಹೋಗೋದು ಬೇಡ. ಅವ್ರು ಹೇಳ್ಕೊಳ್ಳಿ, ಇವ್ರು ಕೇಳ್ಕೊಳ್ಳಿ. ಆದರೆ ನನಗೊಂದು ಪ್ರಶ್ನೆ ಏನು ಅಂದರೆ, ದೋಷ ಅಂತಕ್ಕಂಥದ್ದು ಸರಿಯಾಗಿ ತಿಳಿಯದೇ ಇರುವುದೇ ದೋಷ ಆಗತ್ತೆ ಹೊರತು ಸರಿಯಾಗಿ ತಿಳಿಯದೇ ಏನು ನಡ್ಕೊಂಡು ಹೋಗ್ತಿರೋ ಅದೇ ಮಹಾದೋಷ. ಏನೇನು ಹೇಳಿದ್ರು ಎಲ್ಲ ಮಾಡಿಕೊಂಡು ನಿಮಗೇನು ಗೊತ್ತು ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದಕ್ಕಿಂತ ದೊಡ್ಡ ದೋಷ ಇನ್ನೊಂದಿಲ್ಲ. ನಾವು ತಿಳಿಯದಿರುವುದೇ ದೋಷವೇ ವಿನಃ ಯಾವುದು, ನಾವು ಹುಟ್ಟಿದಿಲ್ಲಿ ಏನಕ್ಕೆ, ಏನ್ ಮಾಡ್ಲಿಕ್ಕೆ, ಇದು ತಿಳಿಬೇಕಾ ಬೇಡವಾ? ಇದೇ ಮಹಾನ್ ದೋಷ. ತಿಳಿದೇ ಇರೋದು. ಈ ತಿಳಿದೇ ಮಿಕ್ಕದೆಲ್ಲ ಮಾಡ್ತಾರೆ ಅವರು. ಒಳ್ಳೆ ಹೆಸರಿಟ್ರೆ ಹೆಂಗೆ, ಈ ತರ ಬಟ್ಟೆ ಹಾಕೊಂಡ್ರೆ ಹೆಂಗೆ, ಈ ದೇವ್ರ ಪೂಜೆ ಮಾಡಿದ್ರೆ ಹೆಂಗೆ, ಅಲ್ಲಿಗೆ ಹೋಗಿ ಬಂದ್ರೆ ಹೆಂಗೆ, ಮದುವೆ ಯಾವಾಗ ಆಗತ್ತೆ, ಮಕ್ಕಳು ಯಾವಾಗ ಆಗತ್ತೆ, ಈ ಪ್ರಶ್ನೆಗಳಿಗೆ ಒಂದೊಂದು ಹಾಕೊಂಡು ಜೀವನ ಪರ್ಯಂತ ಪ್ರಶ್ನೆಗಳೇ. ಈ ಇಷ್ಟೂ ಪ್ರಶ್ನೆಗೆ ಉತ್ತರ ಒಂದೇ, ನಾವು ನಿಜವಾದ ದೋಷ ಯಾವುದು. ಹೌದಲ್ವಾ? ಇದನ್ನ ತಿಳ್ಕೊಂಡ್ರೆ, ಯಾಕೆಂದ್ರೆ ಯಾರು ಅಕೌಂಟೇ ಓಪನ್ ಮಾಡಿಲ್ಲ, ಏನ್ ಮಾಡೋದು ಹೇಳ್ತಿರೋ ನಾವು ಒಬ್ರೆ. ನಿನ್ ಬಗ್ಗೆ ನೀನ್ ತಿಳ್ಕೊ ಅಂತ ಯಾರು ಹೇಳ್ತಾ ಇದಾರೆ ನಮ್ಮ? ಎಲ್ಲದಕ್ಕೂ ಪರಿಹಾರ ಇವ್ರು ಕೇಳ್ತಾ ಇರೋ ಅಭ್ಯಾಸ ಆಗೋದೆ, ಅವ್ರು ಹೇಳೋ ಅಭ್ಯಾಸ ಆಗ್ಬಿಟ್ಟಿದೆ. ಹಿಂಗೆ ಕಾಲ ಕಳೆದ್ಬಿಟ್ಟಿದ್ವಿ ನಾವು. ನಮಗೆ ಪರಿಹಾರ ಬೇಡ, ನಮ್ಗೆ ಬೇಕಿರೋದೇನು, ಮೂಲ ಕಾರಣ ಯಾವುದು ಇಷ್ಟು ತಿಳ್ಕೋಬೇಕು. ಹೇಳ್ತಾನೆ ಇದ್ದೀನಿ, ಎಷ್ಟು ಜನ ಅನ್ಸಿಸ್ತಾರೋ ಗೊತ್ತಿಲ್ಲ. ಆದರೆ ಆ ಒಂದು ಪ್ರಾಯಶ್ಚಿತ್ತಾನುಸಾರವಾಗಿರ್ತಕ್ಕಂತಹ ಲೆಕ್ಕಾಚಾರಕ್ಕೆ ಗ್ರಹಗಳ ದೋಷಕ್ಕೆ ರಕ್ಷಣೆಯನ್ನ ಪಡೆಯುವಂತ ಹೆಣ್ಣಾಗಬೇಕು. ಯಾವುದೇ ಗ್ರಹಗಳಿರ್ಲಿ, ಆ ದೋಷಕ್ಕೆ ದೂರ ಆಗಬೇಕು, ರಕ್ಷಣೆ ಪಡ್ಕೋಬೇಕು. ಅದನ್ನ ಮಾಡ್ಕೋಬೇಕು ಅಂದ್ರೆ ಮನಸ್ಸಲ್ಲಿ ಭಯ ಹೋಗ್ಬೇಕು. ಹೌದಾ? ಮದುವೆ ಮಾಡ್ಕೊಳಕ್ ಭಯ, ಡೆಲಿವರಿಗೆ ಹೋಗಕ್ ಭಯ, ಗಂಡನ ಜೊತೆ ಹೋಗಕ್ಕೆ ಭಯ, ಗಂಡನ ಜೊತೆ ಮಾತಾಡಕ್ ಭಯ ಅಲ್ಲಮ್ಮ. ಯಾರ ಹತ್ರ ಹೇಳಕ್ಕಾಗಲ್ಲ, ಭಯ ಅಂತ ಹೇಳಕ್ಕಾಗತ್ತಾ? ಆದ್ರೂ ಅನುಭವಿಸ್ತಾರಂತೂ ಹೋಗಲ್ಲ. ಈ ಭಯ ಯಾವಾಗ ಹೋಗಲ್ವೋ ನಿನಗೆ ಎಲ್ಲಾ ತರದ ರೋಗ ಹಿಂದೆ ಇದ್ದೇ ಇರುತ್ತೆ. ಇದಕ್ ಮೆಡಿಸಿನ್ ಇದೆಯಾ? ಇಲ್ಲ ಗುರುಗಳೇ, ಭಯಕ್ಕೆ ಯಾವ್ದು ಮೆಡಿಸಿನ್ ಇಲ್ಲ. ಈಗ ಡಾಕ್ಟರ್ ಕೇಳಕ್ಕೂ ಆಗಲ್ಲ, ಅಮ್ಮ ನಿನ್ಗೆ ಭಯನ ಅಂತ ಕೇಳಕ್ಕಾಗತ್ತಾ? ಇಲ್ಲ. ಕನ್ಸ್ಬಿಡುತ್ತ ಅಂತ ಕೇಳಕ್ಕಾಗತ್ತಾ? ಇಲ್ಲ. ಅವ್ರದ್ದು ಏನು ನಿನಗೆ ಏನಾಗತ್ತೆ ಹೇಳಮ್ಮ, ಮೆಡಿಸಿನ್ ಕೊಡ್ತೀನಿ ಅಲ್ವಾ? ಇವ್ರು ಮೆಡಿಸಿನ್ ತಿಂತಾ ಇರ್ತಾನೆ, ಮನೆಗೆ ಹೋಗೋದು ಮಾಮೂಲಿ ನಡೀತಾ ಇರುತ್ತೆ. ಆ ಒಂದು ವಿಷಯಕ್ಕೆ ಬಂದಾಗ ನಾವು ಒಂದನ್ನ ಗಮನಿಸ್ಕೋಬೇಕಾಗತ್ತೆ. ಏನದು ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಈ ಹುದ್ದು ಅಂತಕ್ಕಂತಹ ಒಂದು ವಿಷಯಕ್ಕೆ ಹೋದಾಗ ಯಾಕಲ್ಲಿ ಅದು ಅತ್ತು ಪ್ರಧಾನವಾಗಿ ರಾಹುದೋಷ ಅಂತ ಹೇಳ್ತಕ್ಕಂಥ ಜ್ಯೋತಿಷಿಗಳಿಗೂ ಈ ಹುದ್ದು ನಾನು ಹೇಳಿರ್ತಕ್ಕಂಥ ಲೆಕ್ಕಾಚಾರಕ್ಕೂ ಕುಟುಂಬದಲ್ಲಿ ಮದುವೆ ಆಗಕ್ಕೆ ತಡ. ನಂಬರ್ 1, ತುಂಬಾ ತಡ ಮದುವೆ ಆಗೋದಕ್ಕೆ ಬ್ರೇಕು. ನಾವ್ ಅನ್ಕೊಂಡು ಸಿಗ್ತಾ ಇಲ್ಲ ಅಂತಾನೋ ಏನೋ ಒಂದ್ ಕಾರಣ. ಇದಾದ ಮೇಲೆ ಮದುವೆ ಆಗತ್ತೆ. ಮದುವೆ ಆದ್ರೂ ಮದುವೆ ಆದಂಗಿರಲ್ಲ, ಏನೋ ಮಾಡ್ಕೊಂಡಾಯ್ತು, ಕಟ್ಕೊಂಡಾಯ್ತು, ಇನ್ನೇನು ಮಾಡೋದು ಅಂತ ಇದನ್ನ ವೈಧವ್ಯ ಅಂತೀವಿ. ಜೊತೆಯಲ್ಲಿ ಇದ್ದು ಗಂಡನಿಗೆ ಹೆಂಡತಿ ಅಡ್ಜಸ್ಟ್ ಇಲ್ಲ, ಹೆಂಡತಿಗೆ ಗಂಡ ಅಡ್ಜಸ್ಟ್ ಇಲ್ಲ, ಒಟ್ನಲ್ಲಿ ಒಂದ್ ಮನೇಲಿ ಇರ್ತಾರೆ, ಇನ್ನೇನ್ ಮಾಡ್ಕೊಳಕ್ಕಾಗತ್ತೆ ಇದು. ಆಮೇಲೆ ಇನ್ ಸ್ವಲ್ಪ ಬೇಜಾರು ಮಾಡ್ಕೊಂಡು ಮುಂದಕ್ಕೆ ಹೋದ್ರೆ ಹೆಂಡತಿ ಹೋದವಳು ಮತ್ತೆ ಮನೆಗೆ ವಾಪಸ್ ಬರಲ್ಲ. ಅವಳು ಅಲ್ಲಿ ಕಳೀತಾರೆ ಗಂಡ ಇಲ್ದೆ, ಇವ್ರು ಇಲ್ಲಿ ಕಳೀತಾರೆ ಕಾಲನ ಹೆಂಡತಿ ಇಲ್ದೆ. ಇದನ್ನ ವೈಧವ್ಯ ಅಂತಾರೆ. ಅರ್ಥ ಆಗ್ತಾ ಹೇಳ್ತಾರೆ? ಜೊತೆಲಿ ಇದ್ದು ಅನುಭವಿಸ್ತಾ ಇರೋದು, ಆಮೇಲೆ ದೂರ ದೂರ ಇರೋದು, ಬೇರೆ ಬೇರೆ ರೀತಿಯಾದ ವೈಧವ್ಯ. ಸೊ ಈ ರೀತಿ ಆಗಿರ್ತಕ್ಕಂಥ ಲೆಕ್ಕ. ಅವಾಗ್ಲೇ ನಿನ್ಗೆ ಹೇಳ್ದೆ, ಅನುಮಾನ ಪಟ್ಕೊಂಡು ಮಲ್ಕೊಳ್ಳೋದು ಅಲ್ವಾ? ಇದೆಲ್ಲವೂ ಹೆಣ್ಣಿನ ಜೀವನದಲ್ಲಿ ನಡೀತಕ್ಕಂತಹ ಒಂದು ವಿಚಾರಗಳು. ಇದಕ್ಕೆ ಕಾರಣ ಏನ್ ಕೊಡ್ತೀವಿ? ಒಂದೇ ಅಂದ್ರೆ ಜ್ಯೋತಿಷಿಗಳಿಗೆ ಕೊಡ್ತಾರೆ ಕುಜದೋಷ ನಂಬರ್ 1, ಆಮೇಲೆ ರಾಹು ದೋಷ. ಈಗ ಅದು ಆಗ್ಲಿಲ್ಲ ಅಂದ್ರೆ ಅದು ಅವ್ರು ಒಪ್ಕೊಳ್ಳಿಲ್ಲ ಅಂದ್ರೆ ಈ ದೋಷಕ್ಕೆ ಬರ್ತಾರೆ, ಅದು ಒಪ್ಕೊಳ್ಳಿಲ್ಲ ಅಂದ್ರೆ ಚಂದ್ರ ದೋಷಕ್ಕೆ ಬರ್ತಾರೆ. ಸೊ ಯಾವ್ದೋ ಒಂದು ದೋಷ ಕೊಡ್ಲೇಬೇಕಲ್ಲ, ಕಾರಣ ಏನು ಹೆಂಗ ಹೇಳೋದು? ಆ ದೋಷಕ್ಕೆ ಮುಂದೆ ಏನೇನೋ ಹೋಗುತ್ತೆ. ಆದ್ರೆ ನಾವು ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಒಂದು ಪ್ರಯತ್ನ ಏನಪ್ಪಾ ಅಂತಂದ್ರೆ, ಪ್ರತಿ ಒಂದು ಹೆಣ್ಣು ಹುಡುಗಿ, ಹೆಣ್ಣು ಅಂತ ನಾವು ಅನುಮೋದಿಸಿ ಹೇಳಿರ್ತೀವಿ ನಾವು ಹೆಣ್ಮಗು ಅಂತ, ಅದಮ್ಮ ಆ ಹುಟ್ಟಿದ ತಕ್ಷಣ ಹೆಣ್ಮಗು ಅಂತ ಹೇಳ್ತೀವಿ ನಾವು. ಆದ್ರೆ ಆ ಹೆಣ್ಣಾಗಿ ಬೆಳೆಸುವ ಒಂದು ವಾಡಿಕೆ ನಾವು ಬಿಟ್ಬಿಡ್ತೀವಿ. ಹೆಣ್ಣನ್ನ ಹೆಣ್ಣಾಗಿ ಬೆಳೆಸ್ಬೇಕು, ನಾವು ಹೆಣ್ಣಾಗಿ ಬೆಳೆಸಕ್ ಹೋಗಲ್ಲ.
ಈಗ ಎಷ್ಟೋ ಜನ ಅನ್ಕೋತಾರೆ ಹೆಣ್ಣಾಗಿ ಬೆಳೆಸಿ ನಾವೇನು ಮಾಡಿದ್ದೀವಿ? ಹೆಣ್ಣು ಹೆಣ್ಣಾಗೆ ಬೆಳಿಬೇಕು ಅಂದರೆ ನಿನ್ನ ಪ್ರಕಾರ ಏನಾಗಿರ್ಬೇಕು? ಹೆಣ್ಣು ಹೆಣ್ಣಾಗೆ ಇರಬೇಕು. ಅದಕ್ಕೆ ಉತ್ತರ ಶಾಂತತ್ವದಲ್ಲಿ ಇರಬೇಕು. ಶಾಂತತ್ವ. ಅದಕ್ಕೆ ಮೀರಿ ದೈವಶಕ್ತಿ ಯಾವುದು ಬೇಡ. ಏನಮ್ಮ, ಏನಾರು ಆಗ್ಲಿ, ಏನ್ ಹೇಳ್ತೀರಿ ಅದು ತಕ್ಕಂತೆ ಆ ಸಮಯಕ್ಕೆ ತಕ್ಕಂತೆ ಅನುಸರಿಸ್ಕೊಂಡು ಬದುಕೋದು. ಅಂದ್ರೆ ನನಗಿದೇ ಬೇಕು, ನನಗೆ ಹಿಂಗೆ ಆಗ್ಬೇಕು, ನಾನು ಹಿಂಗೆ ಬದುಕಬೇಕು, ನನಗೆ ಅದೇ ಆಗಬೇಕು, ಇಂಥ ಹುಡುಗನೇ ಬೇಕು, ಈ ಥರದ್ದೇ ಇರಬೇಕು. ಇದು ಹೆಣ್ಣಾಗಿ ಇರುವ ಹೆಣ್ಣಲ್ಲ. ಹೆಸರಿಗೆ ಹೆಣ್ಣು, ಆದರೆ ಮನಸ್ಸಲ್ಲಿರ್ತಕ್ಕಂಥ ಭಾವನೆಗಳು ಕ್ರೂರತ್ವವಾದ ಒಂದು ಆವೇಶಭರಿತವಾಗಿರ್ತಕ್ಕಂತಹ ರಾಕ್ಷಸ ಪ್ರವೃತ್ತಿಯಲ್ಲಿ ಇರ್ತಾಳೆ. ಅವಳಿಗೆ ಮದುವೆ ಮಾಡಿ ಹೇಗೆ ಮಾಡ್ತೀರಾ? ಹೆಣ್ಣನ್ನ ಹೆಣ್ಣಾಗೆ ಬೆಳೆಸಿಲ್ಲ. ಅದಕ್ಕೆ ಕಾರಣ, ಯಾವ ಕಾರಣಕ್ಕೂ ಹೆಣ್ಣಿಗೆ ಇವತ್ತು ನಾವು ಕಳಿಸ್ತಾ ಇರ್ತಕ್ಕಂಥ ಕಾನ್ವೆಂಟು ಸ್ಕೂಲ್ ಲೆಕ್ಕಾಚಾರ ಹಾಕೊಂಡ್ರೆ ನಾವು ಹೆಣ್ಣು ಮಕ್ಕಳಿಗೆ ಏನು ಹಾಕಬೇಕು ಅಂತಕ್ಕಂಥಕ್ಕೆಲ್ಲ ದೂರ ಆಗಿದೆ. ಈಗ ಇಂದ್ರಿಯಗಳನ್ನ ನಿಗ್ರಹ ಮಾಡ್ತಕ್ಕಂಥದ್ದಕ್ಕೆ ಇವೆಲ್ಲ ಬೇಕಾಗತ್ತಮ್ಮ. ಏನು ಅಂದ್ರೆ, ಕಣ್ಣಲ್ಲಿ ನೋಡ್ಬಿಟ್ಟು ಈ ತರ ಬೇಕಿತ್ತಲ್ವಾ, ಅದೇನಾರು ಆಗಿರ್ಬೋದು. ಆಮೇಲೆ ಯಾವ್ದಾರ ಪದಾರ್ಥ ನೋಡ್ಬಿಟ್ಟು ಇದು ತಿನ್ಬೇಕಲ್ವಾ. ಇದು ಈ ಇಂದ್ರಿಯಗಳನ್ನ ನಿಗ್ರಹ ಮಾಡ್ತಕ್ಕಂಥದ್ದು ಒಂದನ್ನ ನಾವು ಕಲ್ತ್ರೆ ಗಂಡಸು ಗಂಡಸಾಗೆ ಇರ್ತಾನೆ, ಹೆಣ್ಸು ಹೆಂಗಸಾಗೆ ಇರ್ತಾರೆ. ಇದು ಎಷ್ಟು ಮಟ್ಟಿಗೆ ಪಾಲನೆ ಮಾಡ್ತಾ ಇದ್ದಾರೆ ಇದನ್ನ? ಇಲ್ಲ ಗುರುಗಳೇ, ಅಲ್ವಾ? ಹೆಸರು ಹೇಳ್ತಾರ ಅಷ್ಟೇ, ಹೆಣ್ಣು ಗಂಡು ಅಂತ. ಹೆಣ್ಣು ಹೆಣ್ಣಾಗಿದ್ದಾಳ, ಗಂಡು ಗಂಡಾಗಿದ್ದಾಳ ಅಂತಕ್ಕಂಥ ಪ್ರಶ್ನೆ ಹೇಳೋದು ನಗ್ತಾರೆ. ಒಂದೇ ಆಗ್ಬಿಟ್ಟಿದೆ ಎಲ್ಲ, ಅಲ್ವಾ? ಅದು ಹೆಂಗದು? ಏನು ಹಂಗೆ ಕೇಳ್ತಿರಲ್ಲ? ಆದ್ರೆ ಇದನ್ನ ನಾವು ತಿಳ್ಕೋಬೇಕು. ಶಾಸ್ತ್ರ ಗ್ರಹಗಳು ಹೆಣ್ಣಿಗೆ ಬೇರೆ ಗಂಡಿಗೆ ಬೇರೆ ಇದೆಯೇನಮ್ಮ? ಇಲ್ಲ ಗುರುಗಳೇ, ಇದು ಮಾಡಿಟ್ಟವ್ರೆ. ಹೆಣ್ಣಿಗೆ ಬೇರೆ ಗಂಡಿಗೆ ಬೇರೆ ಇದು ಮಾಡಿಟ್ಟವ್ರೆ. ಮತ್ತೆ ಇವೆಲ್ಲ ಕಾನ್ಸೆಪ್ಟ್ಗಳಿವೆ, ಬೇಕಾದಷ್ಟಿವೆ. ಹಾಗೆ ಸೂರ್ಯ ಒಬ್ಬನ ನೋಡ್ಕೋಬೇಕಪ್ಪ ನಾವು. ಏನು? ಸೂರ್ಯ ಮತ್ತೆ ಕುಡಿಯೋ ನೀರು. ಇದು ರುಚಿ ಚೇಂಜ್ ಆಗತ್ತಾ? ಇಲ್ಲ ಗುರುಗಳೇ. ಬೆಳಕು ಚೇಂಜ್ ಆಗತ್ತಾ? ಇಲ್ಲ. ಇದನ್ನ ನಾವು ತಿಳ್ಕೊಂಡ ಮೇಲೆ ನಾವು ಎಷ್ಟರ ಮಟ್ಟಕ್ಕೆ ಅರ್ಥ ಮಾಡ್ಕೊಂಡು ಬದುಕಬೇಕು ಅಂತ ಯೋಚನೆ ಮಾಡ್ಬೇಕು, ಅಲ್ವಾ? ಈ ಅರ್ಥ ಮಾಡ್ಕೊಂಡು ಬದುಕೋದು ಅಂದ್ರೆ ಏನಪ್ಪ ಅದು ಅಂತಕ್ಕಂತಹ ಲೆಕ್ಕಾಚಾರಕ್ಕೆ ಹೋದಾಗ, ಮನಸ್ಸನ್ನ ಶಾಂತತ್ವದಲ್ಲಿ ಪ್ರತಿ ಒಂದು ಹೆಣ್ಣು ಮಕ್ಕಳಿಗೂ ತಂದೆ ತಾಯಿ ಆದವರು ಈ ಪ್ರಯತ್ನವನ್ನ ಯಾವ ರೀತಿಯಾಗಿ ನಾವು ಪಡ್ಕೋಬೇಕು. ಓದಿಸಿ ನೀವು, ನಾನು ಬೇಡ ಅಂತ ಹೇಳ್ತಿಲ್ಲ. ಆದ್ರೆ ಹೆಣ್ಣಿಗೆ ಶಾಂತತ್ವ ಬೇಕಾ ಬೇಡವಾ? ಬೇಕು ಗುರುಗಳೇ. ಆ ಬೇಕಾದಾಗ ಪ್ರತಿ ತಿಂಗಳು ಬರ್ತಕ್ಕಂತಹ, ಪ್ರತಿ ವಾರ ಬರ್ತಕ್ಕಂತಹ ಒಂದು ವಿಶೇಷವಾದ ಒಂದು ದಿನ ಇದೆ. ಏನು ಅಂದ್ರೆ ತದಿಗೆ. ಪೌರ್ಣಮಿ ಅಮಾವಾಸ್ಯೆ ಆದ 2ನೇ ದಿನಕ್ಕೆ ಬರುತ್ತೆ ತದಿಗೆ ಬಿದಿಗೆ ಅಂತ ಬರುತ್ತೆ. ಆವಾಗ ಮಂಗಳವಾರ ಯಾವುದು ಬರುತ್ತೆ? ಇಲ್ಲ ತದಿಗೆ ಬರುತ್ತಾ ಇಲ್ಲ ಬಿದಿಗೆ ಬರುತ್ತಾ? ಆ ಮಂಗಳವಾರದಲ್ಲಿ ದೋಸೆಯನ್ನ ಮಾಡ್ತಕ್ಕಂಥದ್ದು. ಗೌರಿ ಸ್ಥಾನ, ಮದುವೆ ಆಗದೆ ಇರತಕ್ಕಂಥದ್ದು, ಋತುವಾಗದೆ ಇರತಕ್ಕಂಥ ಹೆಣ್ಣು ಹುಡುಗಿ ಗೌರಿ. ಆ ಮಗುನ ಕರ್ಕೊಂಡು ಬಂದು ಬಾಳೆ ಎಲೆಯಲ್ಲಿ ಆ ದೋಸೆಯನ್ನ ಮಾಡಿ ಆ ಮಗುಗೆ ನೈವೇದ್ಯ ತರ ಕೊಡ್ಬೇಕು. ಬಾಳೆ ಎಲೆನಲ್ಲೇ ಮಡಿಸಿ ಕೊಟ್ಟು, ಮಡ್ಲು ತುಂಬ್ತಾರಮ್ಮ, ಆ ರೀತಿಯನ್ನ ಕೊಟ್ಟು ಆ ಮಗು ಕೈಯಲ್ಲಿ ಅಕ್ಷತೆಯಿಂದ ಆಶೀರ್ವಾದವನ್ನು ಪಡ್ಕೋಬೇಕು. ಪ್ರತ್ಯಕ್ಷ ದೇವತೆ ಅದು. ಋತು ಆಗೋಕ್ ಮುಂಚೆ. ಋತು ಆದ್ಮೇಲೆ ಅದು ಶಾಸ್ತ್ರ ಪದ್ಧತಿ ಬೇರೆ ಆಗತ್ತೆ, ಮದುವೆ ಆದ್ಮೇಲೆ ಪದ್ಧತಿ ಬೇರೆ ಆಗತ್ತೆ. ಅದಕ್ಕೋಸ್ಕರವಾಗಿ 5 ವರ್ಷದಿಂದ 8 ವರ್ಷದ ಒಳಗಡೆ ಇರತಕ್ಕಂಥ ಹೆಣ್ಣು ಮಕ್ಕಳು ಸಿಕ್ಕಿದಾಗ ಅವ್ರ ಕೈಲಿ ಆಶೀರ್ವಾದನ ಮಾಡಿಕೊಂಡು ದೋಸೆಯನ್ನ ಮಂಗಳವಾರದಲ್ಲಿ ಮಾಡ್ತಕ್ಕಂಥದ್ದನ್ನ ಮಾಡ್ತಾ ಬಂದಾಗ ಅವರಿಗೆ ಕೋರಿಕೆಯನ್ನ ಹತ್ರ ಆಗತ್ತೆ. ಅವ್ರೇನು ಬಯಸ್ತಾರೋ ಹತ್ರ ಆಗತ್ತೆ. ಆ ಹತ್ರ ಆಗೋದಿಕ್ಕೆ ದೋಸೆ ಮಾತ್ರ ಮಾಡಿದ್ರೆ ಸಾಲದು. ಕುಂಕುಮವನ್ನ ಹಾಕೋಬೇಕಾದ್ರೆ ಅದ್ರ ಕ್ರಮ ಏನು, ಯಾವ ಬೆರಳಿಂದ ಹಾಕೋಬೇಕು, ಕೈಯಲ್ಲಿರೋ ಬೆರಳಲ್ಲೆಲ್ಲ ಹಾಕೊಳ್ಳೋದಲ್ಲ, ಒಬ್ಬೊಬ್ಬರೊಂದು ಬೆರಳಲ್ಲಿ ಹಾಕೋತಾರೆ. ಆ ರೀತಿಯಾಗಿ ನಾವು, ಯಾಕೆ ಅಂದ್ರೆ ಒಂದೊಂದು ಅಂಗಾಂಗಗಳಿಗೂ ಅಂಗಾಂಗದ ಸ್ಪರ್ಶದಿಂದ ನಮ್ಮಲ್ಲಾಗುವಂಥ ಪ್ರಚೋದನೆಗಳನ್ನ ತಟಸ್ಥ ಮಾಡುತ್ತದೆ. ಏನೋ ಕೋಪ, ಏನೋ ಬೇಜಾರು ಡೌನ್ ಮಾಡುತ್ತೆ. ಅದಕ್ಕೆ ಉದಾಹರಣೆ ಚಿನ್ಮುದ್ರೆ ಅಂತ ಯಾರು ಗೊತ್ತಿಲ್ಲ? ಇದು ಮಾಡಿದ್ರೆ ಎಷ್ಟು ಮನಸ್ಸು ಪ್ರಶಾಂತ ಆಗುತ್ತೆ, ಎಷ್ಟು ಜನಕ್ಕೆ ಗೊತ್ತಾಗತ್ತೆ. ಹಾಗೆ ನಮ್ಮ ದೇಹದ ಅಂಗಾಂಗಗಳೇ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ವಿದ್ಯುತ್ ಶಕ್ತಿ ಉತ್ಪತ್ತಿ ಆಗ್ತಕ್ಕಂಥ ಶಕ್ತಿ ಇದೆ ಅಂತ ತಿಳ್ಕೊಳ್ಳೋದಿಕ್ಕೆ ನೀವು ಇಲ್ಲಿವರೆಗೂ ಕಾಯಲೇಬೇಕಾಗತ್ತೆ. ಯಾಕೆ ಅಂತಂದ್ರೆ ಹೇಳಿದ ತಕ್ಷಣ ಪೂರ್ತಿ ಮಾಡೋಕ್ಕಾಗಲ್ಲ. ಹೇಳಿದ್ದು 3 ಕಾನ್ಸೆಪ್ಟು, ಅದ್ರಲ್ಲಿ ಒಂದು ಮಾತ್ರ ಅರ್ಧ ಆಗಿದೆ, ಇನ್ನೆರಡು ಅಲ್ಲೇ ಉಳಿದಿದೆ. ಹಾಗಂತ ಹೆದರ್ಕೊಳ್ಳೋದು ಬೇಡ, ಹೇಳಿ ಮುಂದುವರ್ಸೋಣ.
ಆದರೂ ಒಂದು ತಿಳ್ಕೋಬೇಕು, ಹೆಣ್ಣು ಹೆಣ್ಣಾಗೆ ಬೆಳೆಸಬೇಕು ಅಂತಕ್ಕಂಥ ಸತ್ಯವನ್ನು ಪ್ರತಿ ತಂದೆಗಳು ತಿಳ್ಕೊಂಡ್ರೆ ಶುಕ್ರವಾರದಲ್ಲಿ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದಿದ್ದಾಳೆ, ನಿಮ್ಮ ಮನೇಲಿ ಇದ್ದಾಳೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ನವಗ್ರಹಗಳ ದೋಷಗಳು ಅಂತ ಬಹಳಷ್ಟು ಕೇಳಿದ್ದೀವಿ ಗುರುಗಳೇ, ಅದನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಥವಾ ಯಾವ ರೀತಿ ನಾವು ನಮ್ಮ ಮನೇಲಿ ಮಾಡುವಂಥ ಒಂದು ದೋಸೆಯನ್ನು ಬಳಸಬೇಕು ಅಂತ ನಮಗೆ ತಿಳಿಸ್ಕೊಟ್ರಿ. ಇನ್ನಷ್ಟು ತಿಳ್ಕೊಳ್ಳೋದು ಬಾಕಿ ಇದೆ ಗುರುಗಳೇ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಹೆಲ್ತ್ ಗುರು ನೇರ ಪ್ರಸಾರ ಕಾರ್ಯಕ್ರಮ. ಆರೋಗ್ಯಕರ ಜೀವನ ಶೈಲಿಗಾಗಿ ನೋಡ್ತಾ ಇರಿ ಆಯುಷ್ ಟಿವಿ.